ಆಕಾಶವಾಣಿ ಮಂಗಳೂರು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-555 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಪ್ರೀತಿಯ ಶ್ರೋತೃಗಳೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಈ ವಿಷಯದ ಕುರಿತಾಗಿ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಪ್ರಗತಿಪರ ಕೃಷಿಕರಾದ ನಿಶ್ಚಲ್ ಜಿ ಶೆಟ್ಟಿ, ಕಲ್ಲಾಡಿ ಇರಾ ಇವರು. ಇವರನ್ನು ಸಂದರ್ಶಿಸುವವರು ಶಶಿಕಲಾ ಪ್ರಭು ಕಾಡುಮಠ. ಪ್ರೀತಿಯ ಶ್ರೋತೃಗಳೇ, ಇಂದು ನಮ್ಮೊಂದಿಗಿದ್ದಾರೆ ಪ್ರಗತಿಪರ ಕೃಷಿಕರಾದ ನಿಶ್ಚಲ್ ಜಿ ಶೆಟ್ಟಿ ಇವರು ಇರಾ ಗ್ರಾಮದ ಕಲ್ಲಾಡಿ ನಿವಾಸಿಯಾಗಿದ್ದು ಕೃಷಿಯನ್ನೇ ನಂಬಿ ಯಶಸ್ವಿಯಾಗಿರುವ ರೈತರಾಗಿದ್ದಾರೆ. ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಪದವೀಧರರಾದರೂ ಕೃಷಿಯಲ್ಲಿ ಹೆಚ್ಚಿನ ಆಸಕ್ತಿ ತೋರಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಇವರೊಂದಿಗಿನ ಅನುಭವವನ್ನು ಹಂಚಿಕೊಳ್ಳೋಣ. ಸರ್, ನಮಸ್ತೆ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಮಗೂ ಧನ್ಯವಾದಗಳು. ತಾವು ಕೃಷಿಯನ್ನು ಅವಲಂಬಿತವಾಗಿ ಜೀವನ ನಡೆಸಲು ಹೇಗೆ ಆಸಕ್ತಿ ಬಂತು ಸರ್? ನನ್ನ ಹೆಸರು ನಿಶ್ಚಲ್ ಜಿ ಶೆಟ್ಟಿ ಅಂತೇಳಿ ಇವಾಗಲೇ ತಿಳಿಸಿದ್ರಿ. ನಾನು ಇರಾ ಗ್ರಾಮದ ಬಂಟ್ವಾಳ ತಾಲೂಕು, ಅಂದ್ರೆ ಈಗ ಉಲ್ಲಾಲ ತಾಲೂಕಾಗಿದೆ ಅದು. ಅಲ್ಲಿಯ ಕಲ್ಲಾಡಿ ಮನೆತನದ ಒಬ್ಬ ನಿವಾಸಿಯಾಗಿ ಕೃಷಿ ಮಾಡ್ತಾ ಇದ್ದೇನೆ. ನಾನು 2000 ಇಸವಿಗಿಂತ ಮೊದಲು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಎಜುಕೇಶನ್ ಮಾಡಿ ತದನಂತರ ಹಾರ್ಡ್ವೇರ್ ಇಂಜಿನಿಯರ್ ಆಗಿ ಕೆಲಸ, ಅಲ್ಲದೆ ವಿಪ್ರದಲ್ಲಿ ಹಾರ್ಡ್ವೇರ್ ಇಂಜಿನಿಯರ್ ಆಗಿ ಕಂಪ್ಯೂಟರ್ ಮೇಂಟೆನೆನ್ಸ್ ಇಂಜಿನಿಯರ್ ಆಗಿ ಸಿಲೆಕ್ಟ್ ಆಗಿದ್ರು. ತಾನು ತನ್ನ ಮೂಲವಾದ ಕೃಷಿಯನ್ನ ಉಳಿಸಬೇಕು ಎಂಬ ದೊಡ್ಡ ಉದ್ದೇಶವನ್ನ ಇಟ್ಕೊಂಡು ಈ ಮನೆಯ ಕಡೆಗೆ ಮುಖ ಮಾಡಿದೆ. 2000 ಇಸವಿಯಲ್ಲಿ ಮನೆಗೆ ಬಂದಂತ ನಾನು ಮೊದಲಾಗಿ ನಮ್ದು ಅವಿಭಕ್ತ ಕುಟುಂಬ. ನಾನು, ನನ್ನ ತಾಯಿ ತಂದೆ ತೀರಿ ಹೋಗಿದ್ದಾರೆ. ನನ್ನ ತಮ್ಮ ಹಾಗೂ ತಮ್ಮನ ಹೆಂಡತಿ, 2 ಮಕ್ಕಳು, ನನ್ನ ಮಕ್ಕಳು, ಹೀಗೆ ಒಟ್ಟಿಗೆ ಇಲ್ಲಿವರೆಗೆ ಜೀವನವನ್ನ ಸಾಗಿಸೋದಕ್ಕೆ ದೇವರ ಅನುಗ್ರಹ ಸಿಕ್ಕಿದೆ. ಆವಾಗ ನನ್ನ ಮನಸ್ಸಲ್ಲಿ ಬಂದದ್ದು ಒಂದೇ, ಕೃಷಿಯತ್ತ ಮುಖ ಮಾಡಿದ ನಾನು ಸಾವಯವ ಕೃಷಿ ನನ್ನ ಚಿಕ್ಕ ವಯಸ್ಸಿನಲ್ಲೇ ಮನಸ್ಸಲ್ಲಿ ಅಂಟಿಕೊಂಡಿದ್ದ ಒಂದು ವಿಚಾರ. ಅದಕ್ಕಾಗಿ ನಾನು ಸಾವಯವ ಕೃಷಿ ಮಾಡಬೇಕಿದ್ರೆ ಮೊದಲಾಗಿ ದನ ಸಾಕುವುದರ ಮುಖಾಂತರ ಇದನ್ನು ನೆರವೇರಿಸಲು ಸಾಧ್ಯ ಎಂಬುದಾಗಿ ತಿಳಿದಿದೆ. ಅದಕ್ಕಾಗಿ ಮನೆಯಲ್ಲಿದ್ದ ಮಲೆನಾಡ ಗಿಡ್ಡ ಒಂದು ದನವನ್ನ ಸಾಕುವುದರ ಮುಖಾಂತರ, ತದನಂತರ ಅದರಲ್ಲಿ ಬೇರೆ ಬೇರೆ ಸೆಮೆನ್ಗಳನ್ನ ತಂದು ಇನ್ಸಾಮಿನೇಷನ್ ಮಾಡಿ ಜೆರ್ಸಿ, HF, ಶಾಹಿವಾಲ್, ಗೀರ್, ಬೇರೆ ಬೇರೆ ತರದ ರೆಡ್ ಸಿಂಧಿ ಈ ವ್ಯವಸ್ಥೆಯನ್ನ ಕೈಗೊಳ್ಳುವುದರ ಮುಖಾಂತರ ಇಂದಿಗೆ 30ರಿಂದ 35 ದನಗಳು ನಮ್ಮ ಮನೆಯಲ್ಲಿ ಸೇರಿದೆ ಅಂತ ಹೇಳಿದ್ರೆ ಅದು ನಾನು ಕೃಷಿಕನಾಗಿ ಹೆಮ್ಮೆಯಿಂದ ಹೇಳುವಂತ ವಿಚಾರ. ಈ ಸಾವಯವ ಕೃಷಿ ಯಾಕೆ ಬಂತ ಅಂತ ಹೇಳಿದ್ರೆ, ಸಾವಯವದತ್ತ ಒಲವು ರೈತನ ಬಲವು, ಸಾವಯವ ಕೃಷಿಯತ್ತ ಒತ್ತು ಅದು ರೈತನ ಗತ್ತು ಎಂಬ ನನ್ನ ಒಂದು ಮನದಾಳದ ಮಾತಿನಂತೆ ತಾನು ಬೆಳೆಯುವುದರ ಮುಖಾಂತರ ಇನ್ನೊಬ್ಬರ ಜೀವನದ ರಕ್ಷಣೆ ಮಾಡುವುದನ್ನು ಬಿಟ್ಟು ನಾವು ಎಂದಿಗೂ ಭಕ್ಷಣೆಯನ್ನ ಮಾಡಬಾರದು ಎಂಬುದಾಗಿ ಪಣತೊಡುತ್ತಾ ಎಲ್ಲವೂ ಸಾಧಿಸಬೇಕಿದ್ರೆ ಆ ಮನೆತನದ ದೈವ ದೇವರುಗಳ, ಗುರು ಹಿರಿಯವರ, ತಂದೆ ತಾಯಿಯವರ, ಬಂಧುಗಳ ಆಶೀರ್ವಾದ ಸದಾ ಇರುತ್ತದೆ. ಇದು ಸತ್ಯ. ಅದೇ ರೀತಿ ಮುಂದುವರಿದ ನಾನು 30 ದನಗಳನ್ನ ಸಾಕುವಾಗಲೂ ನಿಮ್ಗೆ ಗೊತ್ತಿರಬಹುದು, 1-2 ದನ ಸಾಕುವುದಾದ್ರೆ ಎಷ್ಟು ಕಷ್ಟ ಅಂತ. ಆದ್ರೆ ಎಲ್ಲ ದೈವಾನುಗ್ರಹದಿಂದ, ಆವಾಗಲೇ ತಿಳಿಸಿದಂತೆ ಗುರು ಹಿರಿಯವರ ಆಶೀರ್ವಾದದಿಂದ ಇದೆಲ್ಲ ನಡೆದು
ಬಂದಿದೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ನಮ್ಮ ಅವಿಭಕ್ತ ಕುಟುಂಬ, ಮನೆಯವರ ತಂದೆ ತೀರಿ ಹೋಗಿದ್ರು ತಾಯಿಯ ಒಂದು ಮಾರ್ಗದರ್ಶನ, ತಮ್ಮನ ನಾದಿನಿಯವರ ಸಹಕಾರ, ಮಕ್ಕಳ ತನಗೆ ಬಲ, ನನ್ನ ಹೆಂಡತಿಯ ಒಂದು ಸದೃಢ ಮನಸ್ಸಿನ ಸಹಕಾರ, ಇದರಿಂದ ಸಾಧ್ಯವಾಯಿತು ಅಂತ ಬಾರಿ ತುಂಬಾ ಸಂತೋಷದಿಂದ ಹೇಳಬಲ್ಲೆ. ಖುಷಿ ಆಗ್ತಾ ಉಂಟು ಸರ್ ನಿಮ್ಮ ವಿಚಾರ ಕೇಳುವಾಗ. ಈಗ ನಿಮ್ಗೆ ಒಟ್ಟು ಎಷ್ಟು ಕೃಷಿ ಭೂಮಿ ಇದೆ ಸರ್? ಈಗ ಸಾಧಾರಣ ನನಗೆ ಅಂದ್ರೆ ಮೊದಲು ಕುಟುಂಬದ ಒಂದು ಪಾಲು ಅಂತ ಬಂದಿದ್ರೆ ಅದೊಂದು 2.5 ಎಕರೆ ಬಂದಿರಬಹುದು. ಆದ್ರೆ ಅದು ಗದ್ದೆ ಆಗಿದ್ದಾಗ, ಗದ್ದೆ ಅಂದ್ರೆ ನಾವು ಗದ್ದೆ ಬೇಸಾಯ ಮಾತ್ರ ಮಾಡ್ತಿದ್ದೇವೆ. ಆದ್ರೆ ಈ ವ್ಯಾವಹಾರಿಕ ದೃಷ್ಟಿಯಿಂದ ನೋಡುವಾಗ ನಮಗೆ ಅದನ್ನು ಸುಧಾರಿಸುವುದು ಸ್ವಲ್ಪ ಕಷ್ಟ ಅಂತ ಆಯ್ತು. ಆದ್ರೆ ಮುಂದೆ ಅದು ನಮ್ಮ ಅಡಿಕೆ ತೋಟ, ತೆಂಗು, ಬಾಳೆ, ಕರಿಮೆಣಸು, ಕೊಕ್ಕೋ ಇತ್ಯಾದಿ ಅನೇಕ ಹಲಸು, ಇದೆಲ್ಲ ನಮಗೆ ಪಪ್ಪಾಯಿ, ಬೇರೆ ಬೇರೆ ಕೃಷಿಯನ್ನ ಮಾಡುತ್ತಾ ನಾವು ಲಾಭದತ್ತ ಮುಖ ಮಾಡಿದ್ದೇವೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದರಲ್ಲಿಯೂ ವಿಶೇಷವಾಗಿ ಈ ಸಾವಯವದ ಮುಖಾಂತರ ಮಾಡಿದಂತ ಒಂದು ಕೃಷಿ, ಅದು ಎಷ್ಟು ತೃಪ್ತಿ ಅಂತ ಹೇಳಿದ್ರೆ ಅದರ ಬೆನ್ನು ಹತ್ತಿದವನಿಗೆ ಮಾತ್ರ ಗೊತ್ತು. ದೂರದಿಂದ ಹಂತವಾಗಿ ಬೆಳೆಯುವಾಗ ಲಾಭಾಂಶ ಇನ್ನೊಬ್ಬನ ರಾಸಾಯನಿಕವನ್ನ ಬಳಸಿ ಒಮ್ಮಿಂದೊಮ್ಮೆಗೆ ಮೇಲೆ ಏರಬಹುದು. ಆದರೆ ಅವನತಿ ಎತ್ತ ಮುಖ ಮಾಡಿದರೆ ಮಣ್ಣಿನ ಸದೃಢತೆ, ಫಲವತ್ತತೆ ಕಡಿಮೆಯಾದರೆ ಮುಂದೆ ನಾವು ಬೆಳೆಯುವಂತ ಬೆಳೆ ಸದೃಢವಾಗಲಿಕ್ಕೆ ಸಾಧ್ಯವಿಲ್ಲ. ವಿಷಪೂರಿತವಾದ ಆಹಾರವನ್ನ ತಾನು ಆರೋಗ್ಯವಂತನಾಗಿ ಬೆಳೆಯಬೇಕು. ತನ್ನ ಆಹಾರ ಪದ್ಧತಿಯನ್ನ ನಮಗೆ ಹೆಚ್ಚಾದ ಯಾವುದೇ ಒಂದು ಉತ್ಪನ್ನ ಹೊರಗಡೆ ಕೊಡುವಾಗ ಅವನ ಆರೋಗ್ಯ ಉಳಿಬೇಕು ಎಂಬ ಯೋಚನೆಯನ್ನ ಮಾಡಿದಾಗ ಮಾತ್ರ ರೈತ ಎಂಬ ಶಬ್ದಕ್ಕೆ ಮಾನವೀಯ ಮೌಲ್ಯವನ್ನು ಕೊಟ್ಟಂತೆ ಆಗುತ್ತದೆ ಎಂಬುದಾಗಿ ಭಾವಿಸಿದವ ನಾನು. ಬೆಳೆಗಳನ್ನು ಬೆಳೆಸ್ತಾ ಇದ್ದೀರಾ, ಅಡಿಕೆ, ತೆಂಗು, ಕೊಕ್ಕೋ ಈ ತರ, ಹಾಗೆ ಹಣ್ಣಿನ ಬೆಳೆಗಳನ್ನು ಸಹ ಬೆಳೆಸ್ತಾ ಇದ್ದೀರಾ. ಇದಕ್ಕೆ ಯಾವ ತರಹ ಗೊಬ್ಬರಗಳನ್ನು ಹಾಕ್ತಾ ಇದ್ದೀರಾ ಸರ್? ಇದಕ್ಕೆ ಅಂದ್ರೆ ನಾನು ಈಗ ದನ ಸಾಕ್ತೇನೆ ಅಂತ ಹೇಳಿದೆ ಇವಾಗಲೇ. ಇದರಿಂದ ಬಂದಂತ ಗಂಜಲ, ಸೆಗಣಿ ಇದನ್ನೆಲ್ಲ ಗೊಬ್ಬರ ಗ್ಯಾಸ್ ಮುಖಾಂತರ ನಮ್ಮ ಸರ್ಕಾರದಿಂದ ಸಿಗುವಂತ ಗ್ಯಾಸ್ಗೆ ನಾನು ಕ್ಯೂ ನಿಲ್ಲದೆ ನಮ್ಮ ಗೋಬರ್ ಗ್ಯಾಸ್ ಮುಖಾಂತರವೇ ಜೈವಿಕ ಮೂಲದಿಂದ ಬರುವ ಗ್ಯಾಸ್ ಅನ್ನು ಉಪಯೋಗ ಮಾಡಿಕೊಂಡು ದಿನದ 24 ಗಂಟೆಯೂ ಸರಾಗವಾಗಿ ಒಂದು ಗ್ಯಾಸ್ ಬರುವಾಗಿ ಅದಕ್ಕೆ ಸೆಗಣಿ ಹಾಕಿ ಅದರಿಂದ ಹೊರಗಡೆ ಬರುವ ಗೊಬ್ಬರ ಆಗಿ ಅದು ತೋಟಕ್ಕೆ ಉತ್ಕೃಷ್ಟ ಒಂದು ಗೊಬ್ಬರವಾಗಿ ಪರಿವರ್ತನೆಗೊಂಡು ಅದು ಸ್ಲರಿ ಟ್ಯಾಂಕಿ ಅಂತ ಮಾಡಿದ್ದೇನೆ, ಅದಕ್ಕೆ ಬಂದು ಬೀಳುತ್ತದೆ. ಈಚೆ ದನ ತೊಳೆದ ನೀರು ಕೂಡ ಅದು ಬಂದು ಅದೇ ಟ್ಯಾಂಕಿಗೆ ಬೀಳುತ್ತದೆ. ದನದಿಂದ ಬಂದ ಗಂಜಲ ಕೂಡ ಒಟ್ಟಿಗೆ ಆಗಿ ಮಿಕ್ಸ್ ಆಗಿ ಇದು ಪೈಪ್ ಮುಖಾಂತರ ನಮ್ಮ ತೋಟಕ್ಕೆ, ಅಂದ್ರೆ ಮನೆ ಸ್ವಲ್ಪ ಎತ್ತರದಲ್ಲಿದೆ, ಇಲ್ಲಿಯವರೆಗೆ ಮಾಡಿದ ಕೃಷಿಗೆ ಅದು ಸೈಫನ್ ಮುಖಾಂತರವೇ ಈ ಸ್ಲರಿ ಪೈಪ್ ಮುಖಾಂತರ ಬುಡಕ್ಕೆ ಮತ್ತು ಉಳಿದ ಕೃಷಿ ಇಲ್ಲದ ಜಾಗಕ್ಕೂ ಮಣ್ಣಿಗೆ ಕೊಡುತ್ತಾ ಎರೆಹುಳುವಿನ ಮನೆ ಆಗ್ಬೇಕು ಅಂತ ಒಂದು ದೊಡ್ಡ ಯೋಚನೆಯನ್ನ ಮಾಡಿ ಎರೆಹುಳು ಬೆಳೆದ್ರೆ ನಮಗೆ ದಿನಕ್ಕೆ ಈಗ ಬೆಳಿಗ್ಗೆ ಬರುವ ಅಥವಾ ನಾವು ಮಾಡುವ ಶ್ರಮಕ್ಕಿಂತಲೂ 100 ಪಟ್ಟು ಅವಿರತವಾಗಿ ರಾತ್ರಿ ಹಗಲು ಎನ್ನದೆ ಕೆಲಸ ಮಾಡುವ ರೈತನ ಮಿತ್ರ ಎಂದೇ ಪರಿಗಣಿತರಾಗಿರುವಂತ ಎರೆಹುಳುವನ್ನ ರಕ್ಷಣೆ ಮಾಡಿದರೆ ಉಳಿದದ್ದು ಎಲ್ಲ ಪ್ರಕೃತಿ ದತ್ತವಾಗಿ ದೊರೆಯುತ್ತದೆ ಎಂಬ ಯೋಚನೆ ನನ್ನದು. ಖಂಡಿತ ಸರ್. ಎರೆಹುಳ ಗೊಬ್ಬರ ಅಂತ ಹೇಳಿದ್ರಿ, ಅದಕ್ಕೆ ನೀವು ಒಂದು ಸರ್ಕಾರದಿಂದ ಏನಾದ್ರೂ ಸೌಲಭ್ಯಗಳನ್ನು ತಗೊಂಡಿದ್ದೀರಾ ಸರ್? ಎರೆಹುಳು ಗೊಬ್ಬರಕ್ಕೆ ನಾನು ತಗೊಳ್ಳಿಲ್ಲ. ಯಾಕೆ ಅಂತ ಹೇಳಿದ್ರೆ ಆಕ್ಚುಲಿ ನಾನು ನಮ್ಮ ಅಡಿಕೆ ಸಿಪ್ಪೆ ಇರಬಹುದು, ತೆಂಗಿನ ಸಿಪ್ಪೆ, ತೆಂಗಿನ ಗರಿ, ಅಡಿಕೆ ಗರಿ ಎಲ್ಲ ಅದರ ಪ್ರಾಣಿಜನ್ಯ ಸಸ್ಯಜನ್ಯ ಯಾವುದು ಬರ್ತದ ಅದನ್ನ ಮರುಬಳಕೆ ಭೂಮಿಗೆ ಮಾಡುತ್ತಾ ಬಂದ್ರೆ ಅದೇ ಗೊಬ್ಬರವಾಗಿ ಮಾರ್ಪಡುತ್ತದೆ. ನಾವು ಅದನ್ನ ಕಡಿದು ಬುಡಕ್ಕೆ ಹಾಕಿ ಅದಕ್ಕೆ ನಾನು ಇಲ್ಲಿಂದ ಕಳಿಸುವಂತ ಸ್ಲರಿಯನ್ನ ಅಲ್ಲೇ ಹಾಕಿದ್ರೆ ಎರೆಹುಳುಗಳು ತಯಾರಾಗುತ್ತೆ ಎಂಬ ಭಾವನೆಯೂ ಸತ್ಯ, ನೋಡಿದ್ದೇನೆಯೋ. ಆದ ಕಾರಣ ನಾನು ಈ ಎರೆಗೊಬ್ಬರ ಮಾಡೋದಕ್ಕಿಂತಲೂ ಅದು ವರ್ಷ ಮಾಡಿದಾಗೆ, ಅಂದ್ರೆ ವರ್ಷಕ್ಕೆ ನಾನು ಈಗ ನೆಟ್ಟ ಒಂದು 25 ವರ್ಷದ ಅಡಿಕೆ ಬುಡ, ತೆಂಗಿನ ಬುಡ ಬಿಡಿಸಿದ್ದು ಅಂತ ಇಲ್ಲ, ಬುಡ ಬಿಡಿಸದೆ ಮಾಡಿ ಅಲ್ಲಿಗೆ ಅದು ಕಂಪೋಸ್ಟ್ ಆಗುತ್ತಾ, ಬುಡದಲ್ಲಿ ನಾವು ಈಗ ಹೋಗಿ ಕಾಲಿಟ್ಟಾಗ ಸ್ಪಂಜಿನಂತೆ ಆಕ್ಷನ್ ಆಗುತ್ತಾ, ಗಾಳಿ ಆಡಿದರೆ ಮರಕ್ಕೂ ಆರಾಮ. ಪ್ರಕೃತಿ ವೈಪರೀತ್ಯದಿಂದ ಕೆಲವು ನಷ್ಟ ಆಗ್ಲಿಲ್ಲ ಅಂತ ಹೇಳಿದ್ದಾನೆ. ಆದರೆ ಇನ್ನೊಂದು ತೋಟಕ್ಕೆ 1 ತಿಂಗಳು ಬರುವ ರೋಗದ ಹೊತ್ತಿಗೆ ಅಷ್ಟನ್ನು ಇದೊಂದು ಕಾಪಾಡಿಕೊಂಡು ಬಂದಿದೆ ಅಂತ ಹೇಳಿದ್ರೆ ಇದು ಸಾವಯವದಿಂದ 25 ವರ್ಷದಲ್ಲಿ ಪನತೊಟ್ಟ ಒಂದು ಸದೃಢ ಮನಸ್ಸಿನ ನನ್ನ ವ್ಯವಸ್ಥೆಗೆ ಸಿಕ್ಕಿದ ಪ್ರತಿಫಲ ಅಂತ ಭಾವಿಸಿ. ಖಂಡಿತ ಸರ್. ಈಗ ಹೈನುಗಾರಿಕೆ ಮಾಡ್ತಾ ಇದ್ದೀರಾ, ಒಂದಿಷ್ಟು ದನಗಳನ್ನು ಸಾಕ್ತಾ ಇದ್ದೀರಾ, ಹೇಗೆ ನಡೀತಾ ಉಂಟು ಸರ್ ನಿಮ್ಮ ಕೆಲಸ? ಇದು ಅಂದ್ರೆ ನಾವು ಪ್ರಪ್ರಥಮವಾಗಿ ಮಾಡುವಾಗ ಪ್ರತಿ
ಪ್ರತಿಯೊಂದು ಇರ್ತದೆ ನಮ್ಗೆ. ಅಂದ್ರೆ ಈ ಹೈನುಗಾರಿಕೆ ಮಾಡಿದ ಕೂಡಲೇ ಸಮಯ ಸಾಕಾಗೋದಿಲ್ಲ. ನಮ್ಮ ಮನೆಯವರಿಗಿರ್ಬೋದು, ನಮಗಿರ್ಬೋದು, ಕೆಲಸದ ಸಹಾಯಕರಿಗಿರ್ಬೋದು, ಅವರು ಎಲ್ಲ ಒಮ್ಮಿಂದೊಮ್ಮೆಗೆ ಬೇಜಾರಾಗುದು ಸರ್. ಅಂದ್ರೆ ಸಮಯ ಪ್ರಜ್ಞೆ, ಯಾವುದೇ ಫಂಕ್ಷನ್ಗೆ ಹೋದ್ರೂ ನಾವು ಓಡಿಕೊಂಡು ಬರಬೇಕು, ಇದೆಲ್ಲ ಇರ್ತದೆ. ಆದ್ರೆ ಇನ್ನೊಂದು ಕಡೆಯಿಂದ ನಾವು ಒಂದೇ ಮುಖ ನೋಡಬಾರ್ದು, ಇನ್ನೊಂದು ಕಡೆಯಿಂದ ಯೋಚನೆ ಮಾಡಬೇಕು. ಸಮಯ ಪ್ರಜ್ಞೆ ನಮಗೆ ದನ ಎಂಬುದು ಒಂದು ಗಂಟೆಯನ್ನು ಕೂಡ ಕಟ್ಟಿದಾಗೆ. ನೀನು ಸಮಯ ಪ್ರಜ್ಞನಾಗಿರು, ಸಮಯಕ್ಕೆ ಕೆಲಸ ಮಾಡು, ಸಮಯವನ್ನ ದುರುಪಯೋಗ ಮಾಡಬೇಡ, ಸದುಪಯೋಗ ಪಡಿಸು ಎಂಬುದಾಗಿ ಕೂಡ ಇನ್ನೊಂದು ಕಡೆ ನಾವು ಯೋಚನೆ ಮಾಡಿದಾಗ ತಿಳಿದು ಬರ್ತದೆ. ಇಲ್ಲದಿದ್ದರೆ ನಾವು ಹೋದಾಗ ಬಂದಾಗ ಮನೆಗೆ ಮುಟ್ಟಿದ್ರೆ ಸಾಕು ಅಂತ. ಇದಲ್ಲ, ಇದು 3 ಗಂಟೆಗೆ ಆಗ್ಬೇಕು, ಆ ಹೊತ್ತಿಗೆ ನಾವು ಬರ್ತೇವೆ. ಆಗ ಸಮಯ ಪಾಲನೆ, ನಾವು ಆಫೀಸಲ್ಲಿ ಮಾಡುವ ಕೆಲಸಕ್ಕೂ ಕೂಡ ಸಮಯ ಪಾಲನೆ ಹೇಗಿದೆಯೋ, ನನ್ನಂತ ಕೃಷಿಕನಿಗೂ ಈ ದಿನದಿಂದಾಗಿ ಸಮಯ ಪ್ರಜ್ಞೆ, ಸಮಯ ಪಾಲನೆ ಬಂದಿದೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಪಡ್ತೀನಿ. ಖಂಡಿತ ಸರ್. ಕೃಷಿಯಲ್ಲಿ ಸಕಾರಾತ್ಮಕ ಯೋಚನೆಗಳು ಇರಬೇಕು ಅಂತೇಳಿ ಹೇಳ್ತಾ ಇದ್ದೀರಾ. ಈಗ ನೀವು ಈ ಕೃಷಿಗೆ ನೀರಿನ ಮೂಲ ಹೇಗೆ ಉಂಟು ಸರ್ ನಿಮಗೆ? ಇದು ಅಂದ್ರೆ ಮೊದಲು ನಾನು ಈ ನೀರಿನ ವಿಚಾರದಲ್ಲಿ ಮಾತಾಡೋದಾದ್ರೆ, ನಾವು ಕೆರೆ, ಒಂದು ಗದ್ದೆ ಇದ್ರೆ ಅದೇ ಗದ್ದೆಯ ಬದಿಯಲ್ಲಿ ಒಂದು ಕೆರೆ ಅಂತ, ಅದು ಅದಕ್ಕೆ ಮಾತ್ರ ನೀರು. ಇನ್ನೊಂದು ಕೆರೆಗೆ ಇನ್ನೊಂದು ಗದ್ದೆಗೆ ಇನ್ನೊಂದು ಕೆರೆ ಅಂತ, ಹಾಗೆ ಒಂದು 4 ಜಾಗ ಇದ್ರೆ 4 ಕೆರೆ ಅಂತ ಆಗಿತ್ತು. ಅದು ಆ ಕೆರೆ ಮಾಡಿದ್ದು ಈಗಲೂ ಇದೆ. ಯಾಕೆಂತ ಹೇಳಿದ್ರೆ ನಾನು ಮುಚ್ಚಲಿಲ್ಲ, ಅದು ಇಂಗು ಗುಂಡಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಅನಂತರ ನಮ್ಮ ಕೊಳವೆ ಬಾವಿ ಇದೊಂದು ತೋಡಿಸಿದೆವು. ನಾವೊಂದು ಮಾರ್ಚ್ ಏಪ್ರಿಲ್ ನಂತರ ನಮಗೆ ನೀರಿನ ತಾಪತ್ರಯ ಮನೆಯಲ್ಲಿ ಇತ್ತು. ನಾನು ಕೆಲಸ ಬಿಟ್ಟು ಬರುವಾಗಲೂ ಇದನ್ನು ಹೇಗೆ ನಿವಾರಿಸುವುದು ಅಂತ ಹೇಳಿ ಸ್ವಲ್ಪ ಯೋಚನೆ ಎಲ್ಲ ಮಾಡಿದ್ದೆ. ಆದರೆ ಏನೋ ಒಂದು ದೇವರ ದಯೆಯಿಂದ 25 ವರ್ಷದಿಂದ 75 ಫೀಟ್ ಒಂದು ಡೀಪ್ ಆದ ಒಂದು ಕೊಳವೆ ಬಾವಿಯಲ್ಲಿ ಈಗಲೂ ನೀರು ತೆಗಿತಾ ಇದ್ದೇವೆ. ಇದು ಕೆರೆಯ ಒಳಗಡೆ ಮಾಡಿದ್ದು. ಆವಾಗ ಅದೊಂದು ನೀರಿಲ್ಲದ ಜಾಗದಲ್ಲಿ ವಿಶೇಷ ಆಯ್ತು. ತದನಂತರ ನಾನು ಮನೆ ಕಟ್ಟಿದ ಜಾಗದಲ್ಲಿ ಆವಾಗಲೂ ನೀರು ಎಲ್ಲ ಕಡೆ ತುಬರಿಸಿದೆ. ಎಲ್ಲ ಕಡೆ ಇರಲಿಲ್ಲ, ಒಂದು ಕಡೆ ಮಾತ್ರ ಇತ್ತು. ಅದು ಸುಭದ್ರ ನೀರಾಯ್ತು, ಭದ್ರವಾದ ಒಂದು ನೀರಿನ ವಿಚಾರಕ್ಕೆ ಕೋಟೆ ಕಟ್ಟಿದ ಹಾಗೆ ಅಂತ ಆಯ್ತು. ಕೃಷಿಗೂ ಧೈರ್ಯ ಬಂತು ನನಗೆ, ಕೃಷಿ ಮಾಡ್ಲಿಕ್ಕೆ ಹೇಗೂ ಮಾಡ್ಬೋದು. ತದನಂತರ ನಮ್ಮ ಮನೆಯ ಹತ್ತಿರ ನೀರು ಅಂತ ಒಂದು ಪಾಯಿಂಟ್ ಸಿಕ್ತಿರ್ಲಿಲ್ಲ. ವಿಶೇಷ ಇದಕ್ಕೂ ಹೇಳುವಂಥದ್ದು ನಾನು. ಯಾಕಂತ ಹೇಳಿದ್ರೆ ನಾನು 25 ವರ್ಷದ ನಂತರ ದನ ಸಾಕಿ ಮುಂದೆ ಬಂದಾಗೆ ದನ ನೀರು ಕೂಡ ನಮ್ಮ ಭೂಮಿಗೆ ತಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆಲ್ಲ. ಈಗ ನಾವು ಮನೆಯ ಕಡೆ ಎಲ್ಲಿ ಪಾಯಿಂಟ್ ತೋರಿಸಿದ್ರು ನೀರು ಉಂಟು ಅಂತ ಹೇಳಿ, ಇದು ದನದಿಂದ ಬಂದಿದೆ ಅಂತ ನನ್ನೊಂದು ಭಾವ. ದೇವತಾ ರೂಪಿಯಾಗಿ ನಾವು ಹೇಗೆ ಅದನ್ನು ನಾವು ಭಜಿಸುತ್ತೇವೋ, ಪ್ರಾರ್ಥಿಸ್ತೇವೋ, ನಾವು ಕಲಿಸುವಂತಹ ಹಾಲಿನ ಗುಣಮಟ್ಟ ಒಳ್ಳೆಯ ರೀತಿಯಲ್ಲಿ ಹೋದ್ರೆ ಮಾತ್ರ ಇನ್ನೊಂದು ಮಗು ಸದೃಢವಾಗಿ ಬೆಳೆದ್ರೆ, ನಮ್ಮ ದೇಶ ಸತ್ಪ್ರಜೆಯಾಗಿ ಯೋಚನೆ ಮಾಡಿದ್ರೆ, ಒಬ್ಬ ಬೇರೆ ಬೇರೆ ಹಂತದಲ್ಲಿ ಯೋಚನಾ ಪ್ರಬುದ್ಧನಾಗಿ ಹೆಣ್ಣಾಗ್ಲಿ ಗಂಡಾಗ್ಲಿ ಬಂದ್ರೆ ನಾವು ಸಮಾಜ ಸೇವೆ ಮಾಡಿದಾಗೆ ಆಗ್ತದೆ ಎಂಬ ಭಾವನೆ ನಮ್ಮ ಮನೆಯದ್ದು. ಖಂಡಿತ ಸರ್. ಏನು ಈ ಕೃಷಿಯಲ್ಲಿ ತುಂಬಾ ಸವಾಲುಗಳನ್ನು ಎದುರಿಸ್ತಾ ಬಂದಿದ್ದೀರಿ ಅಂತ ನೀವು ಹೇಳುವ ಮಾತಿನಲ್ಲಿ ಗೊತ್ತಾಗ್ತಾ ಉಂಟು. ಈ ಸವಾಲುಗಳನ್ನು ದಾಟಿ ಇವತ್ತು ಯಶಸ್ವಿ ಕೃಷಿಕನಾಗಿ ಬೆಳೆದಿದ್ದೀರಾ ಸರ್. ಈ ಒಂದು ನಿಮ್ಮ ಅನುಭವ, ಈ ಅನುಭವದಿಂದ ಮುಂದಿನ ನಿಮ್ಮ ಯೋಜನೆಗಳೆಲ್ಲ ಹೇಗೆ ಉಂಟು ಸರ್? ನಾವಂದ್ರೆ ಒಂದು ನಾವು ಮಾಡುವ ನಾನೀಗ ಕೃಷಿ ಮಾಡಿದೆ ಅಂತ ಹೇಳುತ್ತಾ ಇದ್ರೆ, ಆ ಕೃಷಿ ಮಾಡುವಾಗ ಇನ್ನೊಂದು 4 ಮನೆಯ ನಂದಾದೀಪ ಬೆಳಗುತ್ತದೆ ಅಂತ. ಅಂದ್ರೆ ಒಂದು 5, 10, 20 ಜನವನ್ನ ನಾವು ಕೆಲಸಕ್ಕೆ ಸೇರಿಸಿಕೊಂಡಾಗ, ಸಹಾಯಕರಾಗಿ ತೆಕೊಂಡಾಗ, ಆ ಮನೆಯಲ್ಲಿ ಅವರ ಜೀವನಕ್ಕೂ ಒಂದು ನಾವು ಮೇಲ್ನೋಟಕ್ಕೆ ಕಾಣದೇ ಇರಬಹುದು, ಆದರೆ ಇಂಟರ್ನಲ್ಲಿ ನಮ್ಮದು ಕೂಡ ಒಂದು ಫ್ಯಾಕ್ಟರಿ ಅಂತ ಭಾವಿಸಿದ್ದೇನೆ. ಆಗಿರುವಾಗ ಇನ್ನೊಂದು ಮನೆಯಲ್ಲಿ ಮೂಲಭೂತ ಸೌಕರ್ಯಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಅವರಿಗೂ ನಾವು ವ್ಯವಸ್ಥೆಯನ್ನು, ಕೆಲಸವನ್ನ ಕಲ್ಪಿಸಿಕೊಟ್ಟಾಗ, ಅವರು ತಂದೆ ತಾಯಿಯವರು ಗಂಡ ಹೆಂಡತಿ ಕೆಲಸ ಮಾಡಿದಾಗ, ಆ ಮಕ್ಕಳಿಗೆ ಎಜುಕೇಶನ್ ವಿಚಾರದಲ್ಲಿ ಅವರು ಈ ಹಣವನ್ನ ಸದುಪಯೋಗ ಪಡಿಸಿದಾಗ, ದೇಶದ ಬಡತನ ಎಂಬುದಾಗಿ ನಿರ್ಮೂಲನೆ ಮಾಡುವುದಕ್ಕೆ ನಾವು ಹಳ್ಳಿಯಿಂದ ಹೊರಟಾಗ ಮಾತ್ರ ಇದು ದೇಶದ ಅಭಿವೃದ್ಧಿ ಸಾಧ್ಯ. ಇಲ್ಲದೇ ಇದ್ರೆ ನಾವಾಗಿ ಬದುಕುವುದಕ್ಕಿಂತಲೂ ನಾನು ಬದುಕುವುದರ ಒಟ್ಟಿಗೆ ಇನ್ನೊಬ್ಬ ಬದುಕಬೇಕು. ಅವನ ಜೀವನದಲ್ಲಿಯೂ ತನ್ನ ಜೀವನದ ಅಂತ್ಯದ ಒಳಗಡೆ ತನ್ನ ಜೂನಿಯರ್ಸ್ ಅಂದ್ರೆ ಕಿರಿಯವರು ಕೂಡ ಅಭಿವೃದ್ಧಿ ಬಂದು ನಮ್ಮ ಕಣ್ಣ ಮುಂದೆ ಎದುರು ನಿಂತು ಸಾಹಸ ಮೆರೆದಾಗ ಮಾತ್ರ ನಾವು ತೃಪ್ತಿ ಪಟ್ಟಾಗ ಈ ಮಾನವ ಜನ್ಮ ಸಾರ್ಥಕ ಎಂಬುದಾಗಿ ಭಾವನೆ. ನಿಮ್ಮ ಮುಂದಿನ ಯೋಜನೆಗಳು ಏನಾದ್ರೂ ಇದ್ರೆ ಹೇಳ್ಬೋದಾ ಸರ್? ಅದಂದ್ರೆ ಇವಾಗ್ಲೇ ನಮ್ದು ಯಾವುದೇ ಉತ್ಪಾದನೆ ಇರಲಿ, ಅದರಲ್ಲಿ 2ರಿಂದ 10% ವರೆಗೆ ಸಮಾಜಕ್ಕೆ ಕೊಡುವಂತ ಒಂದು ಯೋಚನೆ. ಹೇಗೆ ಅಂತ ಹೇಳಿದ್ರೆ, ನಾನೀಗ ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿದಂತ ಶಾಲೆಯಲ್ಲಿ, ಅದೊಂದು 75 ವರ್ಷ ಭಾರತಿ ಶಾಲೆ ಮುಡಿಪು, ಆ ಶಾಲೆಯಲ್ಲಿ ಈಗ ಮಕ್ಕಳು ಕೂಡ ಅದೇ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಆ ಶಾಲೆಯಲ್ಲಿ ಎಲ್ಲ ಸಮುದಾಯದ ಮಕ್ಕಳು ಒಂದು ವಿದ್ಯಾಭ್ಯಾಸ ಮಾಡುವಂತ ಒಂದು ಕೇಂದ್ರ. ಅಲ್ಲಿ ನಾನು ಮನೆಯಲ್ಲಿ ಸಾವಯವ ಮಾಡುವುದಕ್ಕಿಂತಲೂ ಒಳ್ಳೆಯ ಮಕ್ಕಳು ಇರುವಂತ ಒಂದು ಶಾಲೆಯಲ್ಲಿ ಇದರ ಒಂದು ಈ ಕೃಷಿಯ ಊಟವನ್ನ ಬಡಿಸಿದರೆ ಒಂದಲ್ಲ ಒಂದು ದಿನ ಅವರು ಕೂಡ ಸದೃಢರಾಗುತ್ತಾರೆ, ಇದರ ಬಗ್ಗೆ ಪ್ರೀತಿ ಬರ್ತದೆ, ಬೇರೆ ಬೇರೆ ಉದ್ಯೋಗವನ್ನ ಅರಸಬಹುದು. ಆದರೆ ತನ್ನ ನಿವೃತ್ತಿ ಜೀವನದಲ್ಲಾದ್ರೂ ತನ್ನ ಊರಲ್ಲಿದ್ದುಕೊಂಡು, ಮನೆಯಲ್ಲಿದ್ದುಕೊಂಡು
ಮಾಡಿಕೊಂಡು ವಿಶ್ರಾಂತ ಜೀವನವನ್ನಾದರೂ ಸಾಗಿಸಲಿ ಎಂಬ ಯೋಚನೆ. ಅದಕ್ಕಾಗಿ ನಾನು ನಮ್ಮ ಎಲಿಮೆಂಟರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಭಾರತಿ ಶಾಲೆ ಮಡಿಪು ಇಲ್ಲಿ 125 ಸಸಿ ನನ್ನ ಹಳೆಯ ವಿದ್ಯಾರ್ಥಿಗಳ ಸಹಕಾರ, ಆಡಳಿತ ಮಂಡಳಿಯ ಒಂದು ಸಹಕಾರದಿಂದ ಹಾಗೂ ಶಾಲೆಯ ಅಧ್ಯಾಪಕರ ಸಹಕಾರ, ಎಲ್ಲರ ಸಹಕಾರದಿಂದ ಇದು ಇದೀಗಲೂ ಮನೆಯಿಂದ ನಾನು ಈಚೆ ಬರುತ್ತಿದ್ರೆ ಒಂದು ಕ್ಯಾನ್ ಸ್ಲರಿ ಇಟ್ಕೊಂಡು ಅಲ್ಲಿಗೆ ಬರುವಂತದ್ದು. ಯಾವುದೇ ಫಂಕ್ಷನ್ ಅಲ್ಲಿ ಬರುವಾಗ ಒಂದು 10 ಲೀಟರ್ ಅಥವಾ 15 ಲೀಟರ್ 20 ಲೀಟರ್ ಸ್ಲರಿ ಇರ್ತದೆ. ಅಲ್ಲಿ ನೋಡುವವರು ಒಬ್ರು ಇದ್ದಾರೆ, ಅವರಿಗೆ ಅದನ್ನು ಕೊಟ್ಟು ವಾಪಸ್ ಹೋಗುವಾಗ ನಾನು ಕ್ಯಾನ್ ಇಟ್ಕೊಂಡು ಹೊರಗಡೆ ತಿರುಗಿ ಹೋಗುವಂತದ್ದು. ಆವಾಗ ದಿನಕ್ಕೆ 1 ಲೀಟರ್ ಹಾಕಿದ್ರು ಅದು 20 ಸಸಿಗೆ ಬರ್ತದೆ. ಆವಾಗ ನೆಕ್ಸ್ಟ್ ನಾನು ಡಿವೈಡರ್ ಅಲ್ಲಿ ಒಂದು ಇನ್ ಅಂಡ್ ಔಟ್ ಅಂತ ಒಂದು ರೋಡ್ ಮಾಡಿದ್ದೇವೆ ಶಾಲೆಗೆ. ಅದರಲ್ಲಿ ಡಿವೈಡರ್ ಅಲ್ಲಿ ಕೆಲವು ಗಾರ್ಡನ್ ಎಲ್ಲ ಮಾಡ್ತಾ ಇದ್ರೆ ನಾನು ಯಾಕೆ ಒಂದು ಅಡಿಕೆ ಮರ ಇಟ್ಟು ಅದನ್ನು ಕಟ್ಟಬಾರದು, ಇನ್ನೊಂದು ಅದಕ್ಕೆ 10 ವರ್ಷ 20 ವರ್ಷ ಎಲ್ಲ ಆಚರಣೆ ಮಾಡುವ ಹೊತ್ತಿಗೆ ಅದಕ್ಕೆ ಟ್ಯೂಬ್ ಕಟ್ಟಲಿಕ್ಕೂ ಕಂಬವೂ ಆಯ್ತು, ನೋಡ್ಲಿಕ್ಕೂ ಚಂದ ಆಗ್ತದೆ. ಇನ್ನೊಂದು ಕಡೆ ಅದನ್ನ ಕ್ಲೀನ್ ಮಾಡಿದ ಖರ್ಚು ಈ ಅಡಿಕೆಯಿಂದ ಬರ್ಬೋದು ಎಂಬ ಯೋಚನೆ ಮತ್ತೊಂದು ಎಕ್ಸ್ಪೆರಿಮೆಂಟ್ ನೆಕ್ಸ್ಟ್ ಮುಂದಿನ ಹಂತಗಳಲ್ಲಿ ಬೇರೆ ಶಾಲೆಗಳಲ್ಲಿ ಕೂಡ ಇದೊಂದು ಪಸರಿಸಲಿ, ಸಾವಯವದತ್ತ ಎಲ್ಲರ ಒಲವು ಇರಲಿ ಎಂಬ ಯೋಚನೆ ಮಾಡೋದರ ಮುಖಾಂತರ ಮುಂದಕ್ಕೆ ನಮ್ಮ ಹೈಸ್ಕೂಲ್ ಮಾಡಿದಂತ ಸರ್ಕಾರಿ ಪ್ರೌಢಶಾಲೆ ಮಂಚಿ ಇಲ್ಲಿ ಕೂಡ ನಾವು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರ ಉಳಿದವರ ನೇತೃತ್ವದಲ್ಲಿ ಅಲ್ಲಿ ಒಂದು 60 ಸೆನ್ಸ್ ಜಾಗದಲ್ಲಿ ಅಡಿಕೆ ಸಸಿ ನೆಡುವಂತ ಒಂದು ಯೋಚನೆ ಮಾಡುವಾಗ ನನ್ನ ಒಂದು 51ನೇ ವರ್ಷದ ಒಂದು ಬರ್ತ್ಡೇಯನ್ನ ಅಲ್ಲಿಗೆ ಸಸಿ ಕೊಡುವುದರ ಮುಖಾಂತರ ಒಂದು 220 ಸಸಿ ನೆಡುವುದರ ಮುಖಾಂತರ ಅಲ್ಲಿಯ ಮುಖ್ಯೋಪಾಧ್ಯಾಯನನ್ನು ಇಟ್ಕೊಂಡು ಅವರ ಮುಖಾಂತರ ಕೈಯಲ್ಲಿ ಕೊಟ್ಟು ಹಳೆ ವಿದ್ಯಾರ್ಥಿಗಳನ್ನ ಇಟ್ಕೊಂಡು ನೆಡುವುದರ ಮುಖಾಂತರ ಅದಕ್ಕೆ ಬೇಕಾದ ಗೊಬ್ಬರವನ್ನು ಕೂಡ ಸಾವಯವದ ಸೆಗಣಿ ಎಲ್ಲ ಮನೆಯಿಂದಲೇ ಈಗಲೂ 1-2 ಪಿಕಪ್ ಕಳಿಸುವುದರ ಮುಖಾಂತರ ಒಂದು 2 ವರ್ಷ ಆಯ್ತು. ಅದಕ್ಕೂ ಮುಂದಿನ 1-2 ವರ್ಷದಲ್ಲಿ ಹಳೆ ವಿದ್ಯಾರ್ಥಿಗಳು ಫಸಲು ಬಂದ ನಂತರ ಅದನ್ನು ಕಮಿಟಿಗೆ ಬಿಟ್ಟುಕೊಟ್ಟು ಊಟಕ್ಕೆ ಅಥವಾ ಬಡ ವಿದ್ಯಾರ್ಥಿಗೆ ಒಂದು ಎಜುಕೇಶನ್ ಕೊಡುವಂತ ಒಂದು ಅವಕಾಶವನ್ನ ಕಲ್ಪಿಸುವಂತ ಒಂದು ಯೋಚನೆಯನ್ನ ತಂಡ ಮಾಡುತ್ತಿದೆ. ಅದರಲ್ಲಿ ನನ್ನಿಂದಾದ ಸಹಕಾರವನ್ನ ಕೊಡಲು ಈಗಲೂ ಸಿದ್ಧ, ಮುಂದೆಯೂ ದೇವರ ಶಕ್ತಿಯನ್ನು ಕೊಡಲಿ ಎಂಬುದಾಗಿ ಪ್ರಾರ್ಥಿಸ್ತೀನಿ. ಒಳ್ಳೆಯ ಯೋಚನೆ ಸರ್. ಯೋಜನೆಗಳು ಸಹ ಯೋಜನೆ ಎರಡೂ ಒಳ್ಳೆದಿದೆ ಸರ್. ಸಮಾಜಕ್ಕೆ ಒಂದು ಒಳ್ಳೆಯ ಅಭಿವೃದ್ಧಿ ಸಹ, ನಾವು ಹೇಗೆ ಕೃಷಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಬೆಳೀತಾ ಇದ್ದೇವ ಇದನ್ನು ಒಂದಷ್ಟು ಜನರಿಗೆ ತೋರಿಸಬೇಕು. ಸೊ ಒಂದಿಷ್ಟು ಜನರು ಸಹ ಸಮಾಜದಲ್ಲಿ ಒಳ್ಳೆಯ ರೀತಿಯಲ್ಲಿ ಬೆಳಿಬೇಕು. ಆ ಒಂದು ದೃಷ್ಟಿಯಿಂದ ನೀವು ಕಲಿತಂತಹ ಶಾಲೆಯಲ್ಲಿ ಹೋಗಿ ಅಲ್ಲಿ ಕೃಷಿಯ ಜೀವನವನ್ನು ಅಲ್ಲಿ ಸಹ ನಡೆಸ್ತಾ ಇದ್ದೀರಾ, ನಿಮ್ಮ ನೆನಪುಗಳನ್ನು ಅಲ್ಲಿ ಸಹ ಒಂದು ಮಕ್ಕಳಿಗೆ ತೋರಿಸ್ತಾ ಇದ್ದೀರಾ. ಒಟ್ಟಾರೆ ಹೇಳುದಿದ್ರೆ ನೀವು ಆ ಭೂಮಿಯಲ್ಲಿ ಒಂದಿಷ್ಟು ರೈತರಿಗೆ ಸಾವಯವವಾಗಿ ಮುಂದೆ ಆ ಮಕ್ಕಳ ಜೀವನಕ್ಕೆ ಆ ಭೂಮಿ ಒಳ್ಳೆಯ ಫಲವತ್ತತೆಯನ್ನು ಸಿಗಲಿ ಅಂತೇಳಿ ಹೇಳ್ತಾ ಇದ್ದೀರಾ. ನೀವು ಈ ಒಂದು ದೃಷ್ಟಿಯಲ್ಲಿ ನೀವೊಂದು ಹಾಲು ಉತ್ಪಾದನಾ ಒಂದು ಸಹಕಾರಿ ಸಂಘದ ಅಧ್ಯಕ್ಷರು ಸಹ ಆಗಿದ್ದೀರಾ, ಹಾಗೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷರಾಗಿದ್ದೀರಾ ಸರ್. ಸೊ ಈ ಒಂದು ಅನುಭವ ನಿಮಗೆ ಹೇಗೆ ಆಗ್ತಾ ಉಂಟು ಸರ್? ಇದೊಂದರೆ ನಾನು ಹಾಲು ಕೊಂಡೋಗಿ ಡೈರಿಯಲ್ಲಿ 2000ರಲ್ಲಿ ಸ್ಟಾರ್ಟ್ ಮಾಡಿದೆ. ಮೇ 9ರಂದು ಸ್ಟಾರ್ಟ್ ಮಾಡಿದ್ದು. ಅದು ಕಂಟಿನ್ಯೂಸ್ 25 ವರ್ಷ ದಾಟಿತ್ತು. ಮೊನ್ನೆ ಕಳೆದ ಮೇಗೆ 25 ವರ್ಷ ಆಯಿತು. ಆದರೆ ಒಂದು ಸಂತೋಷ ಅಂತ ಹೇಳಿದರೆ 25 ವರ್ಷದಲ್ಲಿ ಒಂದು ದಿನ ಕೂಡ ಬಿಡದೆ 25 ವರ್ಷ ಅವಿರತವಾಗಿ ಹಾಲು ಹಾಕುವಂತ ಒಂದು ಯೋಗ ಸಿಕ್ಕಿದೆ, ಇದು ಗೋಮಾತೆಯಿಂದ. ಹಾಗೆ ಸಿಕ್ಕುವಾಗ ನಾನು ಹಾಲು ಅಲ್ಲಿಗೆ ಫಸ್ಟ್ ಕೊಂಡೋಗುವಾಗ 2.7 ಅಂದರೆ 2.5 ಲೀಟರ್ಗಿಂತ ಸ್ವಲ್ಪ 200 ml ಜಾಸ್ತಿ, 2.7 ಅಂದರೆ 2 ಲೀಟರ್ 700 ml. ಇದನ್ನು ಕೊಂಡೋಗುವಾಗ ನಮ್ಮ ಮನೆ ಕಾರ್ಯದರ್ಶಿಯವರು ಹೇಳಿದರು, ನನಗೊಂದು ಸಂಶಯ, ಅಂದರೆ ಏನು ಅಂತ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ, ಏನು ಇದು ಹಾಲು ಕೊಡ್ತಾರೆ, ನಾನು ಇವತ್ತು ತಂದಷ್ಟೇ ನಾಳೆ ತರಬೇಕಾ, ಕಡಿಮೆ ಇದ್ದರೆ ತರಬಾರ್ದ ಅಥವಾ ಹೆಚ್ಚು ತಂದರೆ ತೊಂದರೆ ಆಗ್ತದ ಎಂಬ ಭಾವನೆ ನಂದಿತ್ತು, ಗೊತ್ತಿಲ್ಲ ಅದರ ವಿಚಾರ. ಆವಾಗ ನಾನು ನಾಳೆ ಜಾಸ್ತಿ ಇದ್ರೆ ತರಬಹುದಾ ಅಂತ ಕೇಳಿ, ಕ್ವಾಲಿಟಿ ಒಂದಿದ್ರೆ ಸಾಕು, ಗುಣಮಟ್ಟ ಒಳ್ಳೆ ಹಾಲು, ಇವತ್ತು 1 ಲೀಟರ್ ಬಂದು ನಾಳೆ 100 ಬಂದರೂ ತೆಕ್ಕೊಳ್ಳುತ್ತೇವೆ ಅಂತ ಹೇಳಿದ್ರು. ಆ ಗುಣಮಟ್ಟ ಅಂತ ಒಂದು ಶಬ್ದವನ್ನ ನನ್ನ ಮನಸ್ಸಿಗೆ ಹಚ್ಚಿಕೊಂಡು ನನ್ನ ಅಟ್ಟಿಯಲ್ಲಿ ಬಂದು ನೋಡುವವರು ಇರುವುದಿಲ್ಲ, ಅಧಿಕಾರಿಗಳು ಇರುವುದಿಲ್ಲ, ಒಕ್ಕೂಟ ಇರುವುದಿಲ್ಲ, ನಮ್ಮ ಕಾರ್ಯದರ್ಶಿಯವರು ಇರುವುದಿಲ್ಲ, ನಮ್ಮ ಸಂಘದ ಆವತ್ತಿನ ಅಧ್ಯಕ್ಷರು ಇರುವುದಿಲ್ಲ. ಆದರೆ ನಾನು ಪ್ರಾಮಾಣಿಕತನದಿಂದ ಬಾಳ್ಬೇಕು, ಇದು ಮನೆಗೆ ಪಾಠ ಆಗಬೇಕು. ನಮ್ಮ ಸಹಾಯಕರಿಗೂ ಆ ವಿಚಾರದಲ್ಲಿ ಸ್ಟ್ರಿಕ್ಟು, ಯಾವುದೇ ನಮ್ಮಿಂದ ಎಷ್ಟು ಮಟ್ಟಿಗೆ ಆಗುತ್ತದೆ ನಮ್ಮಿಂದ ಲೋಪ ಆಗಬಾರ್ದು ಅಂತ. ಹಾಗೆ ಎಲ್ಲ ಅವಿರತವಾಗಿ ಮಾಡುತ್ತಾ 25 ವರ್ಷದಲ್ಲಿ ಹೋಗುವಾಗ ನೆಕ್ಸ್ಟ್ ಒಂದು ಅಂದರೆ ನನ್ನ ತಂದೆ ಕಲ್ಲಾಡಿ ಗೋಪಾಲ ಶೆಟ್ಟಿ ಅಂತ, ಅವರ ಹೆಸರಲ್ಲೇ ಹಾಲು ಹಾಕುವುದರ ಮುಖಾಂತರ ಆರಂಭಗೊಳಿಸಿದೆ. ಆವಾಗ ತಂದೆ ಕೂಡ ಹೇಳಿದರು, ಬೇಡ ನಿಮ್ಮ ಹೆಸರಲ್ಲೇ ಹಾಕು ಅಂತ. ನನಗೂ ಒಂದು ವಿಚಾರ, ಒಂದು ತಲೆಮಾರಿನ ಹಿಂದೆ ನಮ್ಮ ಸಂಘದಲ್ಲಿ ಹಿರಿಯವರಿದ್ದರೆ ಮಾತ್ರ, ಅವತ್ತು ನನ್ನೊಂದು ಸಿದ್ಧಾಂತ ಅಂದರೆ ಹಿರಿಯವರು ಇರುವಾಗ ನಾವು ಮುಂದೆ ಇರಬಾರ್ದು, ಸಹಾಯಕರಾಗಿ ಬದುಕಬೇಕು. ಈ ಸಂಸ್ಕೃತಿಯಲ್ಲಿ 4 ವರ್ಷ ಆದ ನಂತರ 2004ಕ್ಕೆ ತಂದೆ ತೀರಿ ಹೋದರು. ತದನಂತರ ನಾನು ಸದಸ್ಯನಾಗುತ್ತಾ ಕೂಡಲೇ ನಮ್ಮ
ಉಳಿದ ಸಂಘದ ಸದಸ್ಯರಿಗೆ ಖುಷಿ ಆಯಿತು. ಅಂದರೆ ಮುಂದಿನ ಇವನನ್ನು ನಿರ್ದೇಶಕನಾಗಿ ಮಾಡಬಹುದು ಅಂತ. ಮುಂದಿನ 2009 ನಿರ್ದೇಶಕನಾಗಿ 2-3 ಅವಧಿಯಲ್ಲಿ ನಿರ್ದೇಶಕನಾಗಿ, ಕಳೆದ ಅವಧಿಯಲ್ಲಿ ಇವ ನಿರ್ದೇಶಕನಾಗಿ, ಕಳೆದ ವರ್ಷ ಡಿಸೆಂಬರ್ನಲ್ಲಿ ಅಧ್ಯಕ್ಷನಾಗಿ ಕೂಡ ಆ ಸಂಘದಲ್ಲಿ ಕಾರ್ಯನಿರ್ವಹಿಸ್ತೀನಿ. ಆದರೆ ಅದರ ಎಡೆಯಲ್ಲಿ ನಾನು ಸದಸ್ಯನಾಗಿದ್ದಾಗ ನಿರ್ದೇಶಕನಾಗುವ ಹೊತ್ತಲ್ಲಿ ಕೂಡ ನನ್ನನ್ನು ನಮ್ಮ ಢಾಕಾ ಹಾಲು ಒಕ್ಕೂಟ ಮಂಗಳೂರು ಇವರು ನನ್ನನ್ನು NDDP ಟ್ರೈನಿಂಗ್ ಗುಜರಾತಿಗೆ ಕೂಡ ಕಳಿಸಿದ್ರು. ಅಲ್ಲಿ ಒಂದಷ್ಟು ವಿಚಾರವನ್ನ ಕಲಿತುಕೊಂಡು ಹೊರಗಡೆ ಬಂದಾಗ ನಾನು ಅಲ್ಲಿಗೆ ಹೋಗುವಾಗ ನನ್ನ ಒಕ್ಕೂಟ ಮತ್ತೆ ನನ್ನ ಸಂಘ ಖರ್ಚು ಮಾಡಿದೆ. ಅಲ್ಲೇ 5,000, ಇಲ್ಲಿ 10,000, ಒಟ್ಟಿಗೆ 5 ಅಂದ್ರೆ 10,000 ಆಯ್ತು. ಸಂಘದ ಹಣ ಎಲ್ಲಿಂದ? ರೈತರಿಂದ ತಾನೆ. ಎಲ್ಲ ಸೇರಿಸುವುದು ಒಕ್ಕೂಟ ಮಾಡಿದ್ರು ಅದು ರೈತರದ್ದೆಲ್ಲ. ಹಾಗಾದ್ರೆ ನಾನು ರೈತರಿಗೆ ಏನ್ ಮಾಡಬಹುದು? ವಾಪಸ್ ಬಂದಾಗ ಯೋಚನೆ ಬಂದು PF ಇಂಥದ್ದೆಲ್ಲ ಓದೆ. ಕಾನೂನಿನ ತೊಡಕಿತ್ತು. ಸಾಧಕ ಬಾಧಕ ಯೋಚನೆ ಮಾಡುವಾಗ ತುಂಬಾ ಕಾನೂನು ಬಾಹಿರವಾಗಿ ಕಾಣುತ್ತಿತ್ತು. ಒಂದೊಂದು ದಿನ ನನ್ನ ಆವತ್ತಿನ ಅಧ್ಯಕ್ಷರಲ್ಲಿ ನಿರ್ದೇಶಕನಾಗಿ ಕೇಳಿಕೊಂಡೆ. ನಮ್ಮ ಆಡಳಿತ ಕಮಿಟಿಯಲ್ಲಿ ಈ ವಿಚಾರವನ್ನು ಮುಂದಿಟ್ಟೆ, ನಾವು ರೈತರಿಗೆ ಏನು ಮಾಡೋದು ಅಂತ. ಆವಾಗ ಅದರಲ್ಲಿ ಒಂದು ಕೊನೆಯದಾಗಿ ನಮಗೆ ಬಂದಂಥ ಒಂದು ವಿಚಾರ ಅಂದರೆ, ನಮ್ಮ ಮಾರಾಟ ಮಾಡುವ ಹಾಲು ಇದರಲ್ಲಿ ₹5 ರೈತರಿಗೆ ಇಟ್ಕೊಂಡು ವರ್ಷದ ಅಖೇರಿಗೆ ಅದೇ ವರ್ಷ ಎಷ್ಟು ಹಣ ಬಂದಿರ್ತದ ಅದರಲ್ಲಿ ಆ ರೈತ ಇಡೀ ವರ್ಷ ಹಾಕಿದ ಹಾಲಿನ ಲೀಟ್ರಿಗೆ 50 ಪೈಸೆಯನ್ನು ನಾವು ಪ್ರೋತ್ಸಾಹಧನವಾಗಿ ಸಂಘದಿಂದ ಕೊಡುವಂಥ ಯೋಚನೆ ಇವಾಗಲೂ ಬಂದಿದೆ. ಕಳೆದ ವರ್ಷ ಹೆಚ್ಚು ಹಣ ಬಂದ ಕಾರಣ ಸಾಧಾರಣ ಒಂದು 70 ಪೈಸೆ ಲೀಟ್ರಿಗೆ ಅವರಿಗೆ ಕೊಡುವುದರ ಮುಖಾಂತರ ವರ್ಷಕ್ಕೆ ಬೋನಸ್ ಬರ್ತದೆ. ಅದರ ಒಟ್ಟಿಗೆ ಇದೊಂದು 70 ಪೈಸೆ ಬೋನಸ್ ಆಗಿ ಸಿಕ್ಕಿದಾಗೆ ಆಗ್ತದೆ. ಒಂದು 10,000 ಲೀಟರ್ ಹಾಲು ವರ್ಷಕ್ಕೆ ಹಾಕಿದ್ರು ಆ ರೈತನಿಗೆ ಒಂದು ₹5,000 ಮೊತ್ತ ಬಂದಾಗ ವರ್ಷಕ್ಕೆ ಒಂದಷ್ಟು ಮನೆಗೆ, ದನಕ್ಕೆ ಏನಾದರೂ ಒಂದು ಸದುಪಯೋಗ ಆಗುವುದರ ಒಂದಿಗೆ ಅವನು ತಾನು ಪಟ್ಟ ಸಂಸ್ಥೆ ನನ್ನನ್ನು ಗುರುತಿಸಿ ಮಾಡ್ತಾ ಇದೆ ಅಲ್ವಾ ಅಂತ, ನನ್ನನ್ನು ಪ್ರೋತ್ಸಾಹಿಸ್ತಾ ಇದೆ ಎಂಬುದಾಗಿ ಯೋಚನೆ ಮಾಡುತ್ತಾ ಆ ವೃತ್ತಿಯಲ್ಲಿ ಅವ ಹಿಂದೇಟ ಹಾಕೋದಿಲ್ಲ, ಮುಂದೆ ಇಡ್ತಾನೆ ಎಂಬ ಯೋಚನೆ ನಮ್ಮದು. ಹಾಗೆ ನಡೆಯುತ್ತಾನೂ ಇದೆ. ಇನ್ನು ನಾವು ಈಗ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ, ನಾನೀಗ ಕೆಲವು ವರ್ಷದಿಂದ ನಮ್ಮ ಸಂಘದಲ್ಲಿ ನನಗೆ ಪ್ರಥಮ ಸ್ಥಾನ ಬಂದಿದೆ, ಇನ್ನೊಬ್ಬರಿಗೆ ದ್ವಿತೀಯ ಬರ್ತದೆ, ತೃತೀಯ ಬರ್ತದೆ, ಏನೋ ಬರ್ತದೆ. ಇದರ ಹಿಂದೆ 1 ಲೀಟರ್ ಹಾಲು ತರುವಂತ ಒಬ್ಬ ರೈತ ವರ್ಷ ಇಡೀ ಹಾಲು 20-30 ವರ್ಷಕ್ಕೂ ಮೇಲ್ಪಟ್ಟು ಈ ಸಂಘದಲ್ಲಿ ಸದಸ್ಯನಾಗಿ ಸಕ್ರಿಯನಾಗಿರುತ್ತಾನೆ. ಅವನನ್ನ ಅಂತ ಒಬ್ಬ ರೈತರನ್ನ ನಾವು ನಮ್ಮ ಸ್ಟೇಜಿಯಲ್ಲಿ ಇಟ್ಟು ಸನ್ಮಾನಿಸುವುದು ಯಾವಾಗ ಎಂಬ ಯೋಚನೆ ಮಾಡುತ್ತಾ ಅದಕ್ಕಾಗಿ ಒಂದು ಮಾನದಂಡವನ್ನು ಕೂಡ ಇಟ್ಟೆ. ವರ್ಷ ಪೂರ್ತಿ 730 ಸರದಿ ಬರ್ತದೆ, 1, 2, 365 ಬರುವಾಗ 720 ಸರದಿಯಲ್ಲಿ ಬೆಳಿಗ್ಗೆನೂ ಹಾಕಬೇಕು, ಸಂಜೆನೂ ಹಾಕಬೇಕು. ಅರ್ಧ ಲೀಟರ್ ಹಾಕ್ಬೋದು, 100 ml ಹಾಕ್ಬೋದು. ವರ್ಷ ಇಡೀ ಹಾಕಿದ ರೈತನಿಗೆ ಒಂದು ಸನ್ಮಾನ ಪತ್ರವನ್ನ ಕೊಟ್ಟು, ಒಂದು ಹೂವನ್ನು ಕೊಟ್ಟು, ಅವನಿಗೆ ಒಂದು ಪ್ರೋತ್ಸಾಹದ ನಮ್ಮ GBM ಮಹಾಸಭೆಯಲ್ಲಿ ಅವರನ್ನು ಗೌರವಿಸುವ ಮುಖಾಂತರ ಆ ಸರ್ಟಿಫಿಕೇಟ್ ಅನ್ನು ಲ್ಯಾಮಿನೇಷನ್ ಮಾಡಿ ಮನೆಗೆ ಕೊಟ್ಟರೆ, ಆವಾಗ ಬೆಳಿಗ್ಗೆ ಎದ್ದು ನೋಡುವಾಗ ಸಂತೋಷಪಟ್ಟು ತಾನು ಸಕ್ರಿಯನಾಗಿರುವ ಸಂಘ ನನ್ನನ್ನು ಗುರುತಿಸಿದೆ ಅಂತ ಅವರು ಕೊಡುವ ಒಂದು ಪ್ರೀತಿಯ, ಸಂತೋಷದ ನೆನಪುಗಳು ನಮ್ಮ ಸಂಘದ ಬೇರಾಗಿರ್ತದೆ ಎಂಬುದಾಗಿ ಭಾವನೆ ನಮ್ಮದು. ಈ ರೀತಿಯಾಗಿ ಹಲವು ಒಂದಷ್ಟು ಯೋಚನೆಗಳು ಮುಂದೇನೂ ಇದೆ. ಅಲ್ಲದೆ ನಮ್ಮ ಸಂಘದಲ್ಲಿ ಇದೀಗಲೇ ಕಳೆದ ಅಧ್ಯಕ್ಷರಿರುವಾಗಲೇ, ನಮ್ಮ ಆಡಳಿತ ಕಮಿಟಿ ಇರುವಾಗಲೇ ಮೇಲ್ಗಡೆ ಒಂದು 2-3 ಸ್ವಂತ ಕಟ್ಟಡವನ್ನು ಹೊಂದಿದೆ. 2 ಕಡೆ ಒಂದು ಬ್ರಾಂಚ್ ಕೂಡ ಇದೆ, ಮಂಚಿಯಲ್ಲಿ ಅಂತ. ಇದು ಕುಕ್ಕಾಜಿಯಲ್ಲಿ ಹೆಡ್ ಆಫೀಸ್ ಇದೆ. ಇಲ್ಲಿ ಕೂಡ ಒಂದು 4 ಜನಕ್ಕೆ ಉದ್ಯೋಗ ಕೊಡುವ ಯೋಗ ಸಿಕ್ಕಿದೆ ಸಂಘಕ್ಕೆ. ಅದ ಮೇಲ್ಗಡೆ ಒಂದು 3 ಬಾಡಿಗೆಗೆ ಕೂಡ ನಾವು ಕೊಟ್ಟು ಸಂಘದ ಇನ್ನೊಬ್ಬರಿಗೂ ಒಂದು ಅವಕಾಶ ಮಾಡಿಕೊಟ್ಟು, ಉಳಿದವರಿಗಿಂತ ಬಾಡಿಗೆ ಕಡಿಮೆಯಲ್ಲಿ ಕೊಟ್ಟು ಇನ್ನೊಬ್ಬರು ಬಿಸ್ನೆಸ್ ಮಾಡುವಂತ ಯೋಚನೆ ಇರುವಾಗ ಅವರಿಗೆ ನಮ್ಮ ಸಂಘದಿಂದ, ಅಂದ್ರೆ ಸಹಕಾರ ತತ್ವ ನಾವು ಮಾಡುವಂತ ವ್ಯವಸ್ಥೆಯಲ್ಲಿ ಇರಬೇಕು. ಅಂದ್ರೆ ಸಹಕಾರಿ ಸಂಘ ಅಂತ ಹೇಳಿದ್ರೆ ಆ ಶಬ್ದಕ್ಕೆ ಚ್ಯುತಿ ಬರದಾಗಿ ನಡೆಯಬೇಕು ಎಂಬ ಯೋಚನೆ ಇದಾಗಿದೆ. ಇನ್ನು ಮುಂದೆ ಕೂಡ ಒಂದಷ್ಟು ಯೋಚನೆಗಳು ಇದೆ ಮೇಡಮ್. ನೀವು ಈಗ ಒಂದು ಎಷ್ಟು ಲೀಟರ್ ಹಾಲನ್ನು ಹಾಗಾದ್ರೆ ಹಾಕ್ತಾ ಇದ್ದೀರಾ ಸರ್? ಈಗ ಸ್ವಲ್ಪ ಅಂದ್ರೆ ದೇಶೀಯ ತಳಿ ಮಾಡುವ ಹೊತ್ತಿಗೆ ನಾನು ಸಾಧಾರಣ ಒಂದು 150-160 ಲೀಟರ್ ಹಾಲು ಹಾಕ್ತಿದ್ದೆ ದಿನ. ಅದೇ 2.7 ಅಂತ ಹೇಳಿಂದ ಅಲ್ಲಿವರೆಗೆ ಬಂದಿತ್ತು. ನೆಕ್ಸ್ಟ್ ಈಗ ಗೀರೆ, ಶಾಹಿವಾಲ್ ಅಂತ ದೇಶೀಯ ತಳಿಗೆ ಬಂದಾಗ ಕ್ವಾಲಿಟಿಯಲ್ಲಿ ಮುಂದೆ ಹೋದೆ, ಕ್ವಾಂಟಿಟಿಯಲ್ಲಿ ಸ್ವಲ್ಪ ಕಡಿಮೆ ಇತ್ತು. ಆದರೂ ಅದಕ್ಕೆ ಸದೃಢವಾದ ಬೆಲೆಯನ್ನು ಇಲ್ಲಿ ನಮಗೆ ಒಕ್ಕೂಟದ ಮಟ್ಟದಲ್ಲಿ ಸಿಗ್ತಾ ಇಲ್ಲ ನಮಗೆ. ಅಂದರೆ ₹39 10 ಪೈಸೆ. ಈಗ 3.5 SNF, 8.5 SNF, 3.5
ಫ್ಯಾಟು 28 ಡಿಗ್ರಿ ಬಂದರೆ ಇದೊಂದು 39 ರೂಪಾಯಿ 10 ಪೈಸೆ ಸಿಗ್ತದೆ. ತದನಂತರ ಅದರ ಫ್ಯಾಟ್ನ ಮೇಲೆ ಫ್ಯಾಟ್ ಜಾಸ್ತಿ ಬಂದರೆ SNF-ನ ವ್ಯತ್ಯಾಸದೊಂದಿಗೆ 3 ಪೈಸೆ 6 ಪೈಸೆ 12 ಪೈಸೆ ಹೀಗೆ ಜಾಸ್ತಿ ಆಗುತ್ತಾ ಹೋಗುತ್ತೆ. ತದನಂತರ ನಮ್ಮ ಸಂಸ್ಥೆ ಲಾಭ ಬಂದರೆ ಲಾಭದ ಒಂದು ಕಳೆದ ವರ್ಷ ಸಾಧಾರಣ 1,97,00,000 ಟರ್ನ್ ಓವರ್ ಆಗಿ 2 ಕೋಟಿ ಹತ್ತಿರ ಟರ್ನ್ ಓವರ್ ಆಗಿ 6-7 ಲಕ್ಷದ ಹತ್ತಿರ ನಮಗೆ ಲಾಭ ಬಂದಿದೆ. ಅದರಲ್ಲಿ ನಮ್ಮವರು ಶೇರ್ ಇಟ್ಟದಕ್ಕೆ ಅಂದರೆ ಮೆಂಬರ್ಶಿಪ್ಗೆ ಒಂದು 20% ಶೇರ್ ಡಿವಿಡೆಂಡ್ ಕೊಟ್ಟು ಮುಂದೆ ಒಂದು ₹1.20 ಬೋನಸ್ ಅನ್ನು ಕೊಟ್ಟು ಈ ರೀತಿಯಾಗಿ ನಾವು ವ್ಯವಸ್ಥೆಯನ್ನ ಮಾಡಿದ್ದೇವೆ. ಈಗ ನಿಮ್ಮ ಒಂದು ಕೃಷಿಯ ಜೀವನದಲ್ಲಿ ನಿಮಗೆ ಕೆಲಸಕ್ಕೆ ಸಹಾಯಕರಾಗಿ ಬರ್ತಾ ಇದ್ದಾರಾ, ಜನಗಳು ಸಿಗ್ತಾ ಇದ್ದಾರಾ, ಅಥವಾ ನೀವು ಅದಕ್ಕೆ ಪರ್ಯಾಯವಾಗಿ ಯಂತ್ರೋಪಕರಣಗಳನ್ನು ಬಳಸ್ತಾ ಇದ್ದೀರಾ ಸರ್? ಹೇಗೆ ಉಂಟು ಈಗಿನ ಆಧುನಿಕ ಕೃಷಿ? ಈಗ ಅಂದ್ರೆ ನಮ್ದು ಈಗ ನಾನು ಹೈನುಗಾರಿಕೆ ವಿಚಾರದಲ್ಲಿ ಹೇಳುವುದಾದ್ರೆ ನಮಗೆ ಒಂದು ಫ್ಯಾಮಿಲಿ ಇದ್ದಾರೆ, ಒಂದು ಅಪ್ಪ ಮತ್ತೆ ಮಗಳು ಅಂತ. ಅವರು ಆಕ್ಚುಲಿ ಕಡೂರಿಂದ ಬಂದವರು. ಅವರು ಜೀವನ ಹೇಗಿತ್ತು ಅಂತ ಹೇಳಿದ್ರೆ ಅವರು ಅವರಷ್ಟಕ್ಕೆ ತಿರುಗುತ್ತಾ ಇದ್ರು. ಅವರ ಮನೆಯವರನ್ನ ತರಿಸಿ ಅವರು ಅಂದ್ರೆ ಎಲ್ರಿಗೂ ನಾವು ಎಷ್ಟೆಷ್ಟೋ ಸಂತೋಷ ಪಡುತ್ತೇವ ಅಲ್ಲಿ ಕೆಲಸದ ಆಳುಗಳು ಅಂತ ಹೇಳುತ್ತಾ ಇಲ್ಲ, ನನ್ನ ಕೆಲಸ ಸಹಾಯಕರು ಅಂತ, ನಮ್ಮ ಕೆಲಸಕ್ಕಿರುವ ಸಹಾಯಕರು ಅಂತ ಬಿಟ್ಟರೆ ಬೇರೆ ಕೆಲಸದ ಆಳುಗಳು ಶಬ್ದ ಸರಿಯಲ್ಲ. ಅಷ್ಟು ಅವರು ಸಂತೋಷವಾಗಿರಬೇಕು, ಒಂದಷ್ಟು ಉತ್ಪಾದನೆ ಮಾಡಬೇಕು. ಮತ್ತು ನಮ್ಮಲ್ಲಿ ಬರುವ ಈಗ ನನಗೆ ಹಾಲಿಗೆ ಬರುವ ಬೋನಸ್ಸಲ್ಲಿಯೂ ಕೂಡ ಅವರಿಗೆ 15% ಬೋನಸ್ ಇರ್ತದೆ, 65% ಮೆಡಿಕಲ್ ಫೀಸ್ ಇರ್ತದೆ. ಅಂದರೆ ಬಿಲ್ಲಲ್ಲಿ 65, 100 ಕೊಡ್ತೇನೆ, ಅಂದರೆ ಲೆಕ್ಕಾಚಾರಕ್ಕೆ 65% ಇರ್ತದೆ. ಮತ್ತು ಈಗ ಏಜ್ ಆಗಿದೆ, ಆದರೂ ನನ್ನದೊಂದು ವಿಚಾರ, ನಾನು ಆವಾಗಲೇ ನಿಮಗೆ ತಿಳಿಸಿದೆ, ನಾನು ಸದಸ್ಯನಾಗಿ ನಿರ್ದೇಶಕನಾಗಿ ಅಧ್ಯಕ್ಷನಾದೆ ಅಂತ. ನಾನು ಆ ಮೆಟ್ಲು ಹೋಗಬೇಕಿದ್ರೆ ನನ್ನ ತಾಯಿಯಿಂದ ಹಿಡಿದು ಮನೆಯವರ ಸಹಕಾರ, ನಮಗೆ ಕೆಲಸದ ಅವರ ಸಹಕಾರ ಎಲ್ಲ ಇದ್ದುದರಿಂದ ಮಾತ್ರ ನಿಶ್ಚಲ ಒಂದು ಸಂಘದ ಅಧ್ಯಕ್ಷನಾದ. ಆದರೆ ಅದೇ ಸಂಘದಲ್ಲಿ ಅಧ್ಯಕ್ಷನಾಗಿ ಕೂತಾಗ ನನ್ನ ಒಂದು ಯೋಚನೆ, ನನಗೆ ಸಹಕಾರ ಮಾಡಿದಂಥ ಅತಿ ಹೆಚ್ಚು ಹಾಲು ಹಾಕಿದಾಗ ಆ ಬಹುಮಾನವನ್ನು ನನ್ನ ತಾಯಿ ಪಡೆಯಬೇಕು ಅಂತ, ಸದಸ್ಯನಾಗಿ ನಾನು ಪಡೆಯಬೇಕು. ಆದರೆ ರಿಕ್ವೆಸ್ಟ್ ಮಾಡಿದೆ, ತಾಯಿ ಕೊಡ್ಬೋದಾ ಅಂತ. ತಾಯಿಯನ್ನು ಕೋರಿಸಿ ತೆಗೆದೆ. ಅದು ಸಾಧಾರಣ ಆ ವರ್ಷದಲ್ಲಿ 15 ಲಕ್ಷ ರೂಪಾಯಿಯ ಹಾಲನ್ನು ವರ್ಷಕ್ಕೆ ಹಾಕಿದ್ದೆ. ಅದನಂತರ ಮನೆಯ ವಿಚಾರ ಆದರೆ ಕೆಲಸದ ಹಾಲುಗಳು ಇವರನ್ನು ಯಾವಾಗ ಕೊಂಡೋಗೋದು ಅಂತ. ಹಾಗೆ ಕಳೆದ ಮಹಾಸಭೆಯಲ್ಲಿ ನಾನು ಅಧ್ಯಕ್ಷನಾಗಿ ಅಧಿಕಾರ ತೆಕ್ಕೊಂಡು ಪ್ರಥಮ ಮಹಾಸಭೆಯನ್ನು ಮಾಡುವಾಗ ಅದರಲ್ಲಿ ನಮ್ಮ ಮನೆಯಿಂದಲೇ ಖರ್ಚು ಮೇಡಮ್, ಆದರೆ ಇಬ್ಬರನ್ನ ಅದೇ ವೇದಿಕೆಯಲ್ಲಿ ಕೂರಿಸಿ ಸನ್ಮಾನ ಮಾಡುವುದರ ಮುಖಾಂತರ ನಾನು ಹತ್ತಿದ ಸ್ಟೇಜಲ್ಲಿ ಇವರನ್ನ ಹತ್ತಿಸ್ಬೇಕು ಅಂತ ಇತ್ತು. ಭಾರಿ ಕಷ್ಟ ಆಯಿತು ಅವರನ್ನು, ಅಂದರೆ ಬೇಡದೆ ನೀವು ಮನೆಯಲ್ಲಿ ಕೊಟ್ಟರೆ ಸಾಕು ಅಂತ ಹೇಳಿದ್ರೂ ಕೂಡ ನಾನು ಬಿಡದೆ ಅಲ್ಲಿ ಹೋಗಿ ಅವರಿಗೆ ಪೇಟ ಶಾಲು ಸ್ಮರಣಿಕೆ ಎಲ್ಲ ತಂದೆಯ ಸ್ಮರಣಾರ್ಥ ಕೊಟ್ಟು ಆ ವೇದಿಕೆಯಲ್ಲಿ ಕೂಡ ಅವರನ್ನು ತೃಪ್ತಿಪಡಿಸಿದಾಗ ಪಟ್ಟ ಸಂತೋಷ ನಾನು ಅಥವಾ ನನ್ನ ಮನೆಯವರು ಅಷ್ಟಿಷ್ಟ. ತದನಂತರ ಪ್ರಾಯ ಆಗಿದೆ, ನೀವು ಮನೆಗೆ ಹೊರಡ್ಬೋದು ಅಂತ ಯೋಚನೆ ಮಾಡಿದವರು ಕೂಡ ಆದಷ್ಟು ಕೆಲಸ ಮಾಡುತ್ತೇನೆ ಅಂಥೇಳಿ ಈಗಲೂ ಈಗ ಹೊಸ ಜನವನ್ನು ಹುಡುಕೋದು ಕಷ್ಟ ಆದರೂ ಹಳೆಯ ಜನವನ್ನು ಕಲಿಸೋದು ಕಷ್ಟ ಆಗಿದೆ. ಮತ್ತು ಈ ಜನಗಳಿಗೆ ಇಂದಿನ ನಾನೊಂದು 25 ವರ್ಷದಲ್ಲಿ ಕಂಡ ಒಂದು ವಿಚಾರ ಅಂತ ಹೇಳಿದರೆ, ನಮ್ಮ ಮನೆಯ ಹತ್ತಿರದಿಂದ ಒಬ್ಬರು ಅಜ್ಜಿ ಪ್ರಾಯ ಆದಾಗಲೇ ನಮಗೆ ಸಿಕ್ಕಿತ್ತು. ಆದರೆ ಅವರು ಬಂದಾಗ ಕೂಡ ಅವರು ಕೆಲಸ ಬಿಟ್ಟು ಹೋಗುವಾಗ ಆವಾಗೊಂದು ಹಣದ ವಿಚಾರ ಭಾರಿ ಕಡಿಮೆ, ಅಕ್ಕಿ ಕೊಡಿ ಅಂತ. ಆವಾಗ ನಾನು ಹಣ ಕೊಡೋದು ಇನ್ನು ಭತ್ತ ಇಲ್ಲ ನಮಗೆ ಅಂತ ಹೇಳಿದರು. ಇಲ್ಲ, ನೀವು ಅಂಗಡಿಯಿಂದಾದರೂ ಅಕ್ಕಿ ತೆಗೆದುಕೊಡ್ಬೇಕು ಅಂತ ಹೇಳಿದ ತಕ್ಷಣವೂ ಅಕ್ಕಿ ಕೊಡ್ತಿದ್ದೆ. ತಂದೆ ತೀರಿ ಹೋದ ನಂತರ ಅಜ್ಜಿ ಮನೆಯಲ್ಲೇ ಇದ್ದರು, ಮನೆ ಹತ್ತಿರ ಹಾಗೆ ಕತ್ತಲೆ ಹೋಗ್ತಾಯಿದ್ರು. ಆದರೂ ಕೆಲಸ ಬಿಟ್ಟು ಹೋದ ನಂತರ ನಾನು ಕೆಲಸ ಬಿಟ್ಟು ಹೋಗ್ತಾ ಇದ್ದೇನೆ, ಇನ್ನು ನನ್ನ ಮುಂದಿನ ಜೀವನಕ್ಕೆ ಕಷ್ಟ ಆಗ್ಬೋದು ಯೋಚನೆ ಮಾಡಿದ ಆ ದಿನಗಳನ್ನು ನಾವು ಗ್ರಹಿಸಿದ್ದೆಷ್ಟೇ. ಸರಕಾರಿ ಕೆಲಸದಲ್ಲಿದ್ದರೆ ಅವರಿಗೆ ರಿಟೈರ್ಡ್ ಬರ್ತದೆ, ಪೆನ್ಷನ್ ಬರ್ತದೆ. ನಾವು ಯೋಚನೆಯನ್ನು ಈ ಜನಗಳಿಗೆ ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡಿ ಅವರು ಕೆಲಸ ಬಿಟ್ಟು ಒಂದು 6 ವರ್ಷದ ಸ್ವಲ್ಪ ಸಂಬಳ ಮನೆಯಲ್ಲಿ ಇತ್ತು ಲೆಕ್ಕಾಚಾರಕ್ಕೆ. ಅದು ತೀರಿದ ನಂತರವೂ ಮೇಡಮ್ ತಿಂಗಳಿಗೆ 30 ದಿನದಿಂದ 40 ದಿನದ ಒಳಗಡೆ ಒಂದು 50 kg ಅಕ್ಕಿಯನ್ನು ಅವರಿಗೆ ಮನೆಗೆ ಕೊಡಲಿಕ್ಕೆ 5 ವರ್ಷದವರೆಗೆ ದೇವರೊಂದು ಅನುಗ್ರಹವನ್ನು ಕೊಟ್ಟಿದ್ದಾರೆ. ಮತ್ತು ಜೀವ ಹೋಗುವ ಹೊತ್ತಲ್ಲಿ ಕೂಡ ನಮ್ಮೊಂದು ಕೃಷಿಕನಾಗಿ ಒಂದು ಸಿಕ್ಕಿದ ಅವಕಾಶವನ್ನು ಇಲ್ಲಿ ತಿಳಿಯಪಡಿಸಬೇಕಾಗ್ತದೆ. ಯಾಕೆಂದೇಳಿದ್ರೆ ನಾವು ಸಮಾಜದ ಮುಂದೆ ಹೀಗಿರಬೇಕು ಅಂತ. ಅವರ ಪ್ರಾಣ ಹೋಗುವಾಗಲೂ ನಮ್ಮ ಮನೆಯಿಂದ ಹೋದ ನಂತರವೇ, ನಾವು ಅಲ್ಲಿ ನೀರು ಬಿಟ್ಟ ನಂತರವೇ ಪ್ರಾಣ ಹೋದಂಥ ವಿಚಾರ ಕೂಡ ನಾನು ಮತ್ತು ತಾಯಿ ಹೋದ ನಂತರ ಪ್ರಾಣ ಬಿಟ್ಟು, ಆವಾಗಲೂ ನಾನು ಹುಷಾರಿಲ್ಲ ಅಂತೇಳಿ ನೋಡಿ ಬಂದಾಗಲೂ 50 kg ಅಕ್ಕಿಯಲ್ಲಿ ಕಲಿಸುವ ಯೋಗ ಸಿಕ್ಕಿದೆ.
ಯಾಕೆಂತ ಹೇಳಿದರೆ ಅವರನ್ನು ನೋಡಲಿಕ್ಕೆ ಬರುವವರು ಕೂಡ ಅವರ ಪೆನ್ಷನ್ನ ಹಣದಿಂದ ಬಂದ ಉತ್ಪಾದನೆಯಲ್ಲಿ ನಮಗೆ ಗಂಜಿ ಹಾಕಿದ್ದಾರೆ ಎಂಬ ಭಾವನೆ ಇರಲಿ ಅಂತೆ. ಇದೆಲ್ಲ ಇಟ್ಕೊಂಡು ಹೋದ ನಂತರ ಈ ಹಂತಕ್ಕೆ ಒಂದು ಮುಟ್ಟಿದ್ದೆಲ್ಲ ಇದೇ ಒಂದು ನನಗೆ ಪ್ರಸಾದ ಅಂತ ಭಾವಿಸಿದ್ದೆ. ಖಂಡಿತ ಹಿರಿಯರ ಹಾಗೆ ನಮಗೆ ನಮ್ಮ ಕೃಷಿ ಭೂಮಿಯನ್ನು ಅಭಿವೃದ್ಧಿಪಡಿಸಬೇಕು ಅಂತಾದರೆ ನಮ್ಮ ಒಬ್ಬರಿಂದ ಸಾಧ್ಯ ಇಲ್ಲ. ಖಂಡಿತ ಇದು ನಮಗೆ ಕೆಲಸಕ್ಕೆ ಯಾರೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ ಎಲ್ಲವೂ ಪ್ರತಿಯೊಂದು ಜೀವಿಯು, ಪಕ್ಷಿ ಇರಲಿ, ಪ್ರಕೃತಿ ಇರಲಿ, ಪ್ರಕೃತಿ ಸಹ ನಮಗೆ ಪರಿಸರ, ನಮಗೆ ಕೃಷಿಗೆ ಇರಲಿ ತುಂಬ ಸಹಕಾರ ಕೊಡ್ತಾ ಇರ್ತದೆ. ಹಾಗೆ ನಮಗೆ ಕೃಷಿಗೆ ಸಹಕಾರ ಮಾಡುವವರಂತಹ, ಕೆಲಸಕ್ಕೆ ಸಹಕಾರ ಕೊಡುವವರಂತ ಅವರ ಬಗ್ಗೆ ಸಹ ಒಂದಿಷ್ಟು ಕಾಳಜಿಯನ್ನು ಹಿಡ್ಕೊಂಡು ನೀವು ಇಷ್ಟರ ಮಟ್ಟಿಗೆ ಬೆಳೆದಿದ್ದೀರಾ ಸರ್. ತುಂಬ ಖುಷಿ ಆಗ್ತಾ ಉಂಟು ನಿಮ್ಮ ಅನುಭವಗಳನ್ನು ಕೇಳಲಿಕ್ಕೆ ಸರ್. ನಿಮಗೆ ಈ ಒಂದು ವಿಷಯ, ಕೃಷಿಯಲ್ಲಿ ನಿಮಗೆ ಮನೆಯವರ ಸಹಕಾರ ಹೇಗೆ ಉಂಟು ಸರ್? ಅಂದರೆ ಕೃಷಿ ಅಂತ ಹೇಳಿದ ತಕ್ಷಣ ನಮಗೆ ಬೇಕಾದಂಥ ಮನೆಯಲ್ಲಿ, ಅಂದರೆ ಈಗ ಪ್ರಪ್ರಥಮವಾಗಿ ಹೇಗಿರುತ್ತೆ ಅಂತ ಹೇಳಿದ್ರೆ ಹೊರಗಡೆ ನೋಡುವಾಗ ಶೋಕಿನ ಜೀವನ ಅಂತ ಹೇಳಿ ತಪ್ಪಲ್ಲ, ಆದರೆ ಅದನ್ನು ಮನವರಿಕೆ ಮಾಡುವುದು ನನ್ನ ಕೆಲಸ. ನಾನು ಒಬ್ಬ ಅಲ್ಲಿ ಮನೆಯಲ್ಲಿ ನಿರ್ದೇಶಕನಾಗಿರ್ಬೇಕು. ತಾನು ಸೋತರು ಉಳಿದವರ ಸೋಲನ್ನು ಕಾಯಬಾರದು. ಮನಸ್ಸಲ್ಲಿ ನೊಂದಾಗ ಅವರನ್ನು ಎತ್ತುತ್ತಾ ಸಮಾಧಾನ ಪಡಿಸ್ತಾ ಎಲ್ಲ ವಿಚಾರವನ್ನ ಸವಿಸ್ತಾರವಾಗಿ ಮಾತಾಡಬೇಕು. ನಾವು ಒಂದು ಮನೆಗೆ ತಿಂಡಿ ತಂದಾಗ ಕೂಡ ಮಗುವತ್ರ ಆ ತಿಂಡಿಯನ್ನು ಕೊಟ್ಟು ನಮ್ಮ ಕೆಲಸ ಮನೆಯವರಿಗೆ, ಮನೆಯಲ್ಲಿ ಯಾರು ನಮಗೆ ಸಹಾಯಕರು ಅಂತ ಹೇಳಿದೆ ಅವರಿಗೆಲ್ಲ ಅವರು ಕೆಲಸ ಮಾಡುವಲ್ಲಿಗೆ ಹೋಗಿ ಕೊಡುವಲ್ಲಿವರೆಗೆ ಮಕ್ಕಳಿಗೆ ಒಂದು ಬುದ್ಧಿವಾದ. ಆಗ ನಾನು ಬದುಕುವುದರೊಟ್ಟಿಗೆ ನಾವೆಲ್ಲ ಬದುಕಬೇಕು, ಒಟ್ಟಾಗಿ ಬಾಳ್ಬೇಕು, ಒಗ್ಗಟ್ಟಾಗಿ ಬಾಳ್ಬೇಕು, ಸರ್ವೇ ಜನ ಸುಖಿನೋ ಭವಂತು ಎಂಬ ಒಂದು ಭಾವನೆ ಮಕ್ಕಳಲ್ಲಿ ಕೂಡ ಮೂಡುತ್ತದೆ. ಆವಾಗ ಮಾತ್ರ. ಇಲ್ಲದಿದ್ದರೆ ನಾವು ನಮ್ಮವರು, ನಾನು ಇಷ್ಟೇ ಬರ್ತದೆ, ನಮ್ಮವರು ಅಂತ ಬಂದ ಕೂಡಲೇ ಎಲ್ಲವನ್ನ ನೋಡಿಕೊಳ್ಳುತ್ತಾರೆ. ಈಗ ಮಕ್ಕಳ ತಲೆಗೆ ಅಂಥದ್ದನ್ನೇ ಹಾಕಿಬಿಟ್ರೆ ಮುಂದೊಂದು ದಿವಸ ಅದು ಕೂಡ ಇದಕ್ಕಿಂತ 10 ಪಟ್ಟು ಅವರ ಯೋಚನೆ ಬೇರೆ ಇರಬಹುದು ಎಂಬ ಸದ್ಬಳಕೆಯಾಗುತ್ತದೆ. ಜೀವನದಲ್ಲಿ ಉತ್ಕೃಷ್ಟವಾದ ಜೀವನವನ್ನು ಸಾಗಿಸುವುದು ಮುಖ್ಯ ಅಲ್ಲ, ಪ್ರಾಮಾಣಿಕತನದ ಇನ್ನೊಬ್ಬರಿಗೆ ಉಪಕಾರಿಯಾಗುತ್ತಾ ತನ್ನಿಂದ ಆದ ಉಪಕಾರವನ್ನ ಮಾಡುತ್ತಾ ಯಾವುದೇ ವಿವೇಚನೆ, ಒಳ್ಳೆಯತನ ಎಲ್ಲ ಇದ್ದಾಗ ಮಾತ್ರ ಆ ವ್ಯಕ್ತಿ ಗೌರವಯುತವಾಗಿ ಬದುಕುತ್ತಾನೆ, ಅಲ್ಲದೆ ಇನ್ನೊಬ್ಬರಿಗೆ ಮಾರ್ಗದರ್ಶಕನಾಗಿ ಬದುಕುತ್ತಾನೆ. ಇದೆಲ್ಲವನ್ನು ಯೋಚನೆ ಮಾಡಿದಾಗ ಮಾತ್ರ ಕೃಷಿ ಅಂತ ಹೇಳಿದ್ರೆ, ನಾನು ತೋಟದ ಈಚೆಯಿಂದ ಆತಲೆಗೆ ಹೋಗುವಾಗ ಹಾವು ಓಡಬೇಕು, ಕಪ್ಪೆಯ ಟೊರೋ ಸೌಂಡ್ ಕೇಳಬೇಕು, ಹಕ್ಕಿಗಳು ಹಾರಾಡಬೇಕು, ಬೇರೆ ಬೇರೆ ವಲಸೆ ಹೋಗುವ ಹಕ್ಕಿಗಳು ಮನೆ ಹತ್ತಿರ ಕೂತುಳ್ಬೇಕು, ತನ್ನ ಮನೆ ಇದು ಸದೃಢವಾಗಿದೆ, ತಾನು ಮಾಡುವಂತ ಕೃಷಿ ಫಲಪ್ರದವಾಗಿದೆ, ಎಲ್ಲರಿಗೂ ಆಸರೆಯಾಗಿದೆ ಅಂತ ಹೇಳುವಾಗ ಇದೇ ಉದಾಹರಣೆ ಮೇಡಮ್. ಖಂಡಿತ ಸರ್. ಈಗ ನಮ್ಮ ಶಿಕ್ಷಣದ ರೀತಿ ವಿಶೇಷವಾಗಿ ನಮಗೆ ಕೃಷಿಯ ಶಿಕ್ಷಣ ಸಿಗುವುದು ಕಡಿಮೆ, ಪ್ರಾಥಮಿಕ ಇರಲಿ, ವಿದ್ಯಾಭ್ಯಾಸ ಅಥವಾ ಪ್ರೌಢ ಶಿಕ್ಷಣದಲ್ಲಿ. ಆದರೆ ನಾವು ಹೆಚ್ಚಾಗಿ ಉದ್ಯೋಗವನ್ನು ಅರಸುತ್ತಾ ಹೋಗ್ತಾ ಇರ್ತೇವೆ. ಉದ್ಯೋಗ ಸಿಗದಿದ್ದರೆ ಕೃಷಿಯತ್ತ ಒಲವು ಸ್ವಲ್ಪ ಕಡಿಮೆ ಇರ್ತದೆ ಈಗಿನ ಯುವಕರಿಗೆ. ಈಗಿನ ಯುವ ಜನತೆಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ತಗೊಂಡು ಉದ್ಯೋಗವನ್ನು ಮಾಡಿ ಆದ್ರೂ ಕೃಷಿಯತ್ತ ಒಲವು ಬರಬೇಕಾದ್ರೆ ಒಂದಿಷ್ಟು ನಿಮ್ಮ ಹಿರಿಯರ ಅನುಭವಗಳು, ಹಿರಿಯರ ಆಶೀರ್ವಾದ ಕಾರಣ ಇರ್ಬೋದು ಸರ್. ಆದ ಕಾರಣ ನೀವು ಈಗಿನ ಯುವ ಜನತೆಗೆ ಕೃಷಿ ಭೂಮಿಯನ್ನು ಉಳಿಸುವ ಒಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲ ಉದ್ಯೋಗವು ಎಲ್ಲರಿಗೂ ಸಿಗುವುದು ಇಲ್ಲ. ಒಂದೊಂದು ಉದ್ಯೋಗದಲ್ಲಿ ಪರಿಣತರಾಗಿರುತ್ತಾರೆ. ನಾನು ಹೇಳುವಂಥದ್ದು, ಕೆಲವು ಜಾಗ ಇಲ್ಲ, ಕೃಷಿ ಮಾಡಬೇಕು ಮನಸ್ಸಿದ್ರೆ ಕೃಷಿಯ ಜಾಗ ಇಲ್ಲ, ಅದಕ್ಕಾಗಿ ಕೆಲಸವನ್ನು ಹುಡುಕುತ್ತಾರೆ. ತಪ್ಪಲ್ಲ. ಮೂಲಭೂತ ಸೌಕರ್ಯ ಇದ್ದುಕೊಂಡು ಎಲ್ಲವನ್ನ ಕೈಯಲ್ಲೇ ಹಿಡ್ಕೊಂಡು ತಾನು ಕಷ್ಟಪಡಬೇಕಲ್ಲ ಎಂಬ ಮೇಲ್ನೋಟದ ಯೋಚನೆ ಮಾಡದೆ ಇನ್ನೊಂದು ಕೆಲಸಕ್ಕೆ ಹೋಗುವಂಥದ್ದು ಅದು ತಪ್ಪಾಗುತ್ತದೆ. ಕಡಿಮೆ ಕೆಲಸ ಸಂಬಳಕ್ಕಾಗಿ ಹೊರಗಡೆ ಹೋಗುವಂಥದ್ದು, ಅತಿಯಾದ ಆಸ್ತಿಯನ್ನು ಇಟ್ಕೊಂಡು ಅದು ಬರಡಾಗಿ ಮಾಡಿಸೋದು, ಅವ ಒಂದು ಯೋಚನೆ ಮಾಡಬೇಕು. ತಾನು ಕೃಷಿ ಮಾಡುತ್ತಾ ಇದ್ರೆ ಇನ್ನೊಂದು 10 ಜನಕ್ಕೆ ಕೆಲಸ ಅಲ್ಲಿಯೂ ಕೊಡ್ಲಿಕ್ಕೆ ಆಗ್ತದೆ. ಆವಾಗ ನಾನು ಹೋಗುವ ಸಂಸ್ಥೆ ಒಂದು ಹೆಸರಲ್ಲಿ ಅಥವಾ IT-BT ಕಂಪನಿ ಆಗಿರ್ಬೋದು, ಆದರೆ ತನ್ನ ಕೃಷಿ ಕ್ಷೇತ್ರದ IT-BT ಕಂಪನಿ ಇಲ್ಲಿ ಯಾಕೆ ಇವ ಮಾಡಬಾರ್ದು ಅಂತ, ಅದಕ್ಕೆ ಅಂತ ಒಂದು ಯೋಚನೆಯನ್ನು ಕೂಡ ಮಾಡಬೇಕು. ಕಷ್ಟಪಟ್ಟೆ ತುಂಬ ಮಾಡಬೇಕಾಗಿಲ್ಲ. ಅವನ ಮನಸ್ಸಿನಲ್ಲಿ ಒಂದಷ್ಟು ಯೋಚನೆಯನ್ನು ಮಾಡುತ್ತಾ ಯೋಜನೆಯನ್ನು ರೂಪಿಸಿಕೊಂಡು 10 ಜನಕ್ಕೆ ಕೆಲಸ ಕೊಟ್ಟಾಗ ಈ ಸರ್ಕಾರಕ್ಕೆ ಅಷ್ಟು ಜನಕ್ಕೆ ಕೆಲಸ ಕೊಡದೆ ಅವಕಾಶ ಕಲ್ಪಿಸಿಕೊಟ್ಟಂಥ ಮಹಾನುಭಾವಿ ಕೂಡ ಇವ ಆಗ್ತಾನೆ. ಆವಾಗ ಇವನ ಕೆಲಸವು ಸದೃಢವಾಯಿತು, 10 ಜನಕ್ಕೂ ಕೆಲಸ ಕೊಟ್ಟಾಗುವಾಯಿತು, ತನ್ನ ಒಂದು ಸಂಸ್ಥೆಯೂ ಆಯಿತು. ಅದರಲ್ಲಿ ಉತ್ಪಾದನೆ ಮಾಡುವಂತಹ ಆಹಾರ ಪದಾರ್ಥವನ್ನು ಅವ ಮಾರುಕಟ್ಟೆಗೆ ಒದಗಿಸಿದಾಗ, ಉತ್ತಮ ಮಾರುಕಟ್ಟೆಯನ್ನು ಒದಗಿಸಿ ಮಾರುಕಟ್ಟೆಯಲ್ಲಿ ಅವನ
ಮಾರಾಟದ ವಸ್ತುಗಳಿಗೆ ಬೇಡಿಕೆ ಬಂದಾಗ ಮಾರುಕಟ್ಟೆಯಲ್ಲಿ ಒಂದಷ್ಟು ಜನ ಮಾರಾಟವನ್ನು ಮಾಡುತ್ತಾ ಅವರು ಸದೃಢರಾಗುತ್ತಾರೆ. ಆ ಅಂಗಡಿಯಲ್ಲಿ ಬರುವ ಈ ವ್ಯವಸ್ಥೆಯು ಎಲ್ಲಿಂದ ಅಂತ ಕೇಳುವಾಗ ಈ ರೈತನ ಹೆಸರು ಹೋಗ್ತಾನೆ ಇರುತ್ತದೆ. ಆನಂತರ ಅದನ್ನು ತಿಂದ ಜನರ ಜೀವನ ಸದೃಢವಾಗಿರುತ್ತದೆ. ಆರೋಗ್ಯದಾಯಕವಾಗಿದ್ದರೆ ಈತ ತನ್ನ ಜೀವನದಲ್ಲಿ ಸಮಾಜದ ಮುಖ ಮಾಡಿದಾಗೆ ಆಗ್ತದೆ, ಸಮಾಜಮುಖಿ ಚಿಂತನೆಯನ್ನು ಮಾಡಿದಾಗೆ ಆಗ್ತದೆ. ಎಲ್ಲ ವಿಚಾರದಲ್ಲಿ ಕೂಡ ಸಮಾಜಮುಖಿಯ ಮುಖ ಇರಬೇಕು ಅಂತ. ಆವಾಗ ಮಾತ್ರ ನಮಗೆ ಸಾಧನೆ ಮಾಡ್ಲಿಕ್ಕೂ ಆಗ್ತದೆ. ಸಾಧನೆ ಎಲ್ಲದರಲ್ಲೂ ಮಾಡ್ಲಿಕ್ಕೆ ಆಗ್ತದೆ. ಪ್ರಾಮಾಣಿಕತನದ ಸಾಧನೆಗೆ ಮಹತ್ವವನ್ನು ಕೊಡಬೇಕು ಅಂತ. ಹಣ ಸಂಪಾದನೆ ಮುಖ್ಯ ಅಲ್ಲ, ಮಾಡಿದ ಹಣ ಎಲ್ಲಿಂದ ಮಾಡಿದ್ದೇನೆ, ಪ್ರಾಮಾಣಿಕತನದಿಂದ ಮಾಡಿದ್ದೇನೆ ಎಂಬುದಾಗಿ ಯೋಚನೆ ಮಾಡಬೇಕು. ಯಾವುದೇ ಫೀಲ್ಡಲ್ಲಿ ಇರಲಿ, ನಾನು ಕೃಷಿಕನಾಗಿರಲಿ, ಬೇರೆಯಾಗಿರಲಿ, ತೃಪ್ತಿದಾಯಕ ಬದುಕಾಗಬೇಕು ಅಂತ. ಸತ್ಯ ಹೇಳಿ ಮಲಗುವುದು, 20 ಸುಳ್ಳು ಹೇಳಿ ಯೋಚನೆ ಮಾಡಿ ನಿದ್ದೆ ಕೆಡುವುದು ತಪ್ಪು ಅಂತ. ಖಂಡಿತ ಸರ್. ಒಂದು ಒಳ್ಳೆಯ ಕೃಷಿ ಜೀವನವನ್ನು ನಡೆಸಿದರೆ ನಮಗೆ ಉತ್ತಮವಾದ ಗಾಳಿ ಸಿಗ್ತದೆ. ಒಂದು ಏನು ನಮಗೆ ದೇವರು ಕೊಟ್ಟಿದ್ದಾನ ಅದೆಲ್ಲ ಒಂದು ನಾವು ಬಿಟ್ಟು ಹೋಗುವಾಗ ಸಹ ಒಳ್ಳೆಯ ರೀತಿಯಲ್ಲಿ ಅದು ಬಿಟ್ಟು ಹೋಗಬೇಕು, ಅಂತಹ ವಾತಾವರಣವನ್ನು ಸೃಷ್ಟಿಸಬೇಕು ಎನ್ನುವ ಒಂದು ಒಳ್ಳೆಯ ದೃಷ್ಟಿಯಲ್ಲಿ ತುಂಬಾ ಯೋಚನೆ ಮಾಡಿ ಯೋಜನೆಗಳನ್ನು ಇಟ್ಕೊಂಡು ಒಂದು ಗುರಿಯನ್ನು ತಲುಪ್ತಾ ಇದ್ದೀರಾ ಸರ್. ಇದೆಲ್ಲ ನೋಡುವಾಗ ಏನಾದ್ರೂ ನಿಮ್ಗೆ ಪ್ರಶಸ್ತಿಗಳ ಏನಾದ್ರೂ ಬಂದಿದಾ ಸರ್? ನಮಗೆ ಅಂದ್ರೆ ಫಸ್ಟ್ಗೆ ನಾನು ಹಾಲು ನಮ್ಮ ಸೊಸೈಟಿಗೆ ಹಾಕಿದ ಕಾರಣ ಒಕ್ಕೂಟದಲ್ಲಿ ಹಾಲಿನ ಸೊಸೈಟಿಯಲ್ಲಿ ನಾನು ಪ್ರಥಮ ಸ್ಥಾನವನ್ನು ಕೆಲವು ವರ್ಷದಿಂದ ಅಲಂಕರಿಸುವ ಯೋಗ. ಇನ್ನೊಂದು ಕಡೆ ನಮ್ಮ ದಾಖಾ ಹಾಲು ಒಕ್ಕೂಟದಿಂದ ಹಸಿರು ಮೇವು ಅಭಿವೃದ್ಧಿಪಡಿಸಿದ ಉತ್ತಮ ಹೈನುಗಾರ ಪ್ರಶಸ್ತಿ, ಅದೇ ರೀತಿ ಉತ್ತಮ ಹಾಲು ಸರಬರಾಜು ಮಾಡಿದ ಕ್ವಾಲಿಟಿ ಹಾಲಿಗೆ ಒಂದು ಪ್ರಶಸ್ತಿ. ಅದನಂತರ ನಮ್ಮ ಕೃಷಿ ಇಲಾಖೆಯಿಂದ ನಮ್ಮ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ, ವಿಜಯ ಕರ್ನಾಟಕದವರು ಮಾಡಿದಂತ ನಮ್ಮ ಜಿಲ್ಲಾ ಮಟ್ಟದ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ, ಅಲ್ಲದೆ ನಮ್ಮ ಕರ್ನಾಟಕ ಬರಹಗಾರರ ಸಮಿತಿಯಿಂದ ಅನ್ನದಾತ 2021 ಒಂದು ರಾಜ್ಯ ಪ್ರಶಸ್ತಿ, ಅಲ್ಲದೆ ಅನೇಕ ಪ್ರಶಸ್ತಿಗಳು ನನ್ನ ಕೈಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಎಲ್ಲರ ಪ್ರಯತ್ನದಿಂದ ಮಾತ್ರ ಇದು ಸಾಧ್ಯವಾಯಿತು ಅಂತ ತುಂಬ ಸಂತೋಷದಿಂದ ಹೇಳಬಲ್ಲೆ. ಹೆಸರಿಗೆ ನಿಶ್ಚಲ್ ಶೆಟ್ಟಿ ಆಗಿರ್ಬೋದು, ನನ್ನ ಕೂಡು ಕುಟುಂಬ, ಮನೆತನದ ದೈವದೇವರ ಆಶೀರ್ವಾದ, ಗೋಮಾತೆಯ ಆಶೀರ್ವಾದ, ತಂದೆ ತಾಯಿಯವರ ಆಶೀರ್ವಾದ ಹಾಗೂ ಬಂಧು ಬಳಗದವರ ಶುಭ ಹಾರೈಕೆ. ಖಂಡಿತ ಸರ್. ಒಂದು ಗುತ್ತು ಮನೆ ಅಂತ ಹೇಳಿ ಅದನ್ನು ಆ ಮನೆತನವನ್ನು ಬೆಳೆಸ್ತಾ ಬಂದಿದ್ದೀರಾ. ನಿಮ್ಮ ಮುಂದಿನ ಮಕ್ಕಳಿಗೆ ಸಹ ಅದರ ಬಗ್ಗೆ ತಿಳುವಳಿಕೆ ಎಲ್ಲ ಕೊಟ್ಟು ಕೃಷಿಯ ಬಗ್ಗೆ ಒಲವು ಸಹ ಕೊಡ್ತಾ ಇದ್ದೀರಾ, ಸಮಾಜ ಸೇವೆಗಳನ್ನು ಮಾಡ್ತಾ ಇದ್ದೀರಾ. ತುಂಬಾ ಖುಷಿ ಆಯಿತು ಸರ್. ಈ ಒಂದು ಕಾರ್ಯ ವಿಶೇಷವಾಗಿ ಬಂದು ಒಂದಿಷ್ಟು ರೈತರಿಗೆ ತಮ್ಮ ಅನುಭವಗಳು, ತಮ್ಮ ಸಾಧನೆಗಳು, ಹಾಗೆ ಮುಂದಿನ ಒಂದು ಕೃಷಿ ಜೀವನ ಹೇಗೆ ನಡಿಬೇಕು, ಮುಂದಿನ ಪೀಳಿಗೆಗೆ ಯಾವ ಥರ ನಾವು ಅದನ್ನು ಕೊಡಬೇಕು, ಈ ರೀತಿಯಲ್ಲಿ ಹಲವು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಒಂದಿಷ್ಟು ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಸರ್. ತಮಗೂ ಧನ್ಯವಾದಗಳು. ಯಾಕೆ ಅಂತ ಹೇಳಿದ್ರೆ ನಾನು ತಿಳಿಸಲಿಕ್ಕೆ ಮರೆತು ಬಿಟ್ಟೆ. ನಮ್ಮ ಹೈನುಗಾರಿಕೆಯಲ್ಲಿ ನಾನು ನಮ್ಮ ಹಟ್ಟಿಯಲ್ಲಿ ಒಂದು ರೇಡಿಯೋ ಇಡುವುದರ ಮುಖಾಂತರ ನಮ್ಮ ಮಂಗಳೂರು ಆಕಾಶವಾಣಿಯ ಎಲ್ಲ ಕಾರ್ಯಕ್ರಮವನ್ನ ಕೇಳುತ್ತಾ ಹಾಗೊಂದು ಯೋಚನೆಯನ್ನು ಮಾಡುವುದರ ಮುಖಾಂತರ ಹಟ್ಟಿಯಲ್ಲಿ ಇಟ್ಕೊಂಡು ದನದ ಏಕಾಗ್ರತೆಯನ್ನು ಕೂಡ ಕಾಪಾಡಿಕೊಂಡು ಬಂದು ತಮ್ಮ ಆಕಾಶವಾಣಿ ಕೊಟ್ಟ ಅನೇಕ ಕೊಡುಗೆ ಅಪಾರವಾಗಿದೆ. ಇನ್ನಷ್ಟು ಬೆಳೆಯಲಿ, ಎಲ್ಲರಿಗೂ ಒಂದಷ್ಟು ಆರೋಗ್ಯದಾಯಕ ಬದುಕು ಸಿಗಲಿ ಅಂತೇಳಿ ಸರ್ವೇ ಜನ ಸುಖಿನೋ ಭವಂತು ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವಕಾಶ ಕೊಟ್ಟ ನಮ್ಮ ಮಂಗಳೂರು ಆಕಾಶವಾಣಿಯವರೆಗೂ ತಲೆಬಾಗುತ್ತಾ ನಮಸ್ಕರಿಸುತ್ತಾ ಧನ್ಯವಾದವನ್ನು ಸಮರ್ಪಿಸಿ. ಧನ್ಯವಾದಗಳು ಸರ್. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಈ ವಿಷಯದ ಕುರಿತಾಗಿ ತಮ್ಮ ಅನುಭವವನ್ನು ಹಂಚಿಕೊಂಡವರು ಪ್ರಗತಿಪರ ಕೃಷಿಕರಾದ ನಿಶ್ಚಲ್ ಜಿ ಶೆಟ್ಟಿ ಕಲ್ಲಾಡಿ ಇರಾ ಇವರು. ಸಂದರ್ಶಕರು ಶಶಿಕಲಾ ಪ್ರಭು ಕಾಡುಮಠ. ಈ ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ.
ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ ಬಳತ್ತಿನವರ್ಗ್ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800-180-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ. ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್. ಕಿಸಾನ್ ವಾಣಿ.